ಪ್ರೈಸ್ ಸಿಸ್ಟರ್. ಬರುತ್ತದೆ. ಪ್ರೈಸ್ ಲಾರ್ಡ್. ಎಲ್ಲರಿಗೂ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾವೆಲ್ಲರೂ ಕೂಡ ದೇವರ ವಾಕ್ಯದ ಭಾಗಕ್ಕೆ ಹೋಗೋಣ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ಮುಚ್ಚಿಕೊಂಡು ಪ್ರಾರ್ಥನೆ ಮಾಡಿ ದೇವರ ಮಹಿಮೆಯುಳ್ಳಂತಹ ವಾಕ್ಯಗಳನ್ನು ಕೇಳಲಿಕ್ಕೆ ಹೋಗೋಣ. ಎಲ್ಲರ ಕಣ್ಣುಗಳನ್ನು ಮುಚ್ಚಿಕೊಂಡ್ರೆ ಪ್ರೀತಿ ಸ್ವರೂಪನ ತಂದೆಯ ದೇವರೇ, ನಿಮಗೆ ಸ್ತೋತ್ರ ಸ್ವಾಮಿ. ಕರ್ತನೆ, ಎಂದು ಪರಿಶುದ್ಧವಾದ ದಿನದಲ್ಲಿ ನಾವೆಲ್ಲರೂ ಸೇರಿ ನಿಮ್ಮನ್ನ ಮಹಿಮೆಪಡಿಸಲು, ನಿಮ್ಮನ್ನ ಘನಪಡಿಸಲು ನಾವು ಬಂದಿದ್ದೇವೆ. ನಮ್ಮೆಲ್ಲರನ್ನ ನಿನ್ನ ಕರೆಗಳಲ್ಲಿ ಅರ್ಪಿಸಿಕೊಡುತ್ತೇನೆ ಸ್ವಾಮಿ. ನಮ್ಮ ಜೀವಿತವು ನಿಮಗೆ ಉಪಯೋಗಕರವಾಗಿರಲಿ, ನಿಮಗೆ ಯೋಗ್ಯಕರವಾಗಿರಲಿ. ದೇವರೇ, ಕೇಳುವಂತೆ ನಿನ್ನ ವಾಕ್ಯಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಜೀವಿಸಿ ನಿನ್ನನ್ನು ಘನಪಡಿಸುವಂತೆ ನಮಗೆ ಸಹಾಯ ಮಾಡ್ರಿ. ಎಲ್ಲ ಸ್ತುತಿಗೆ ನಮ್ಮ ಮಾನ ಮಹಿಮೆಗಳನ್ನ ನಿನ್ನೊಬ್ಬನಿಗೆ ಸಲ್ಲಿಸುತ್ತಾ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಯುವುದೇನೆ ಪರಲೋಕ ತಂದೆಯ ದೇವರು, ಆಮೇಲೆ. ನನ್ನ ಸೌಂಡ್ ಎಲ್ಲರೂ ಕೇಳಿಸ್ತಾ ಇದೆಯಾ? ಓಕೆ. ಯಾರಿಗಾದ್ರೂ ಅಭ್ಯಂತರ ಇದ್ರೆ ನನಗೆ ನೀವು ಮಧ್ಯದಲ್ಲಿ ನಿಮ್ಮ ಒಂದು ಅನಿಸಿಕೆನ ನನಗೆ ತಿಳಿಸಿ. ಸೌಂಡ್ ಕೇಳಿಸ್ತಾ ಇಲ್ಲ ಅಂತ. ಓಕೆ, ನಾವೆಲ್ಲರೂ ಸೇರಿ ಸತ್ಯವೇದದಲ್ಲಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಒಂದು ವಾಕ್ಯವನ್ನು ಓದಿಕೊಂಡು ದೇವರು ಈ ದಿನ ನಮ್ಮೊಂದಿಗೆ ಏನನ್ನ ಮಾತಾಡ್ಬೇಕಂತಿದ್ದಾರೋ ಆ ವಿಷಯಗಳನ್ನ ಕಲ್ತ್ಕೊಳ್ಳೋಣ. ಎಲ್ಲರೂ ಸೇರಿ ನನ್ನ ಜೊತೆನಲ್ಲಿ ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ, ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ ಅದರ 25ನೇ ವಚನವನ್ನ ನಾವು ಓದ್ಕೊಳ್ಳೋಣ. ಯಾರಾದ್ರೂ ಓದ್ಲಿಕ್ಕೆ ಪ್ರಯಾಸ ಪಟ್ರೆ. ಬಹು ಜನರು ಗುಂಪು ಗುಂಪು ಯೇಸುವಿನ ಸಂಗಡ ಹೋಗುತ್ತಾ ಇರಲು ಆತನು ತಿರುಗಿಕೊಂಡು ಅವರಿಗೆ ಹೇಳಿದ್ದೇನೆಂದರೆ, ಯಾವನಾದರೂ ನನ್ನ ಬಳಿಗೆ ಬಂದು ನನ್ನ ತಂದೆ ತಾಯಿ ಹೆಂಡತಿ ಮಕ್ಕಳು. ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 25ನೇ ವಚನ. ಆದರೆ ಅಬ್ರಹಾಮನು ಕಂದ, ನೀನು ಆಶಿಸಿದ ಸುಖವನ್ನು ನಿನ್ನ ಜೀವಮಾನದಲ್ಲಿ ಹೊಂದಿದ್ದಿ, ಹಾಗೆಯೇ ಲಾಜರನು ಕಷ್ಟವನ್ನು ಹೊಂದಿದನು ಎಂಬುದನ್ನು ನೆನಪಿಗೆ ತಂದುಕೋ. ಈಗಲಾದರೂ ಇಲ್ಲಿ ಇವನಿಗೆ ಸಮಾಧಾನ, ಆದರೆ ನಿನಗೆ ಸಂಕಟ. ಓಕೆ, ಎಲ್ಲರೂ ಕೂಡ ಗಮನ ಕೊಟ್ಟು ಕೇಳ್ರಿ. ಈ ದಿನ ನಾನು ಒಂದು ವಿಶೇಷವಾದಂತಹ ಮಾತನ್ನ ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತೇನೆ. ಇಲ್ಲಿ ಅಬ್ರಹಾಮನು ಒಂದು ಧನವಂತನಾದಂತ ಮನುಷ್ಯನಿಗೆ ಅವನು ಮರಣ ಹೊಂದಿದ ಮೇಲೆ ನರಕದ ಒಂದು ಬೆಂಕಿಯಲ್ಲಿ ಇದ್ದಾಗ ಅಬ್ರಹಾಮನು ಆ ಧನವಂತನಿಗೆ ಹೇಳ್ತಾ ಇದ್ದಾನೆ ಏನಂದ್ರೆ, ನೀನು ಆಶಿಸಿದ ಸುಖವನ್ನು ನಿನ್ನ ಜೀವಮಾನದಲ್ಲಿ ಹೊಂದಿದಿ. ನೋಡ್ರಿ, ಈ ದಿನ ನಮ್ಮ ಜೀವಿತಗಳಲ್ಲಿ ದೇವರು ಎಷ್ಟೋ ಸುಖಕರವಾದಂತಹ ವಸ್ತುಗಳನ್ನ ಕೊಡ್ತಾರೆ ನಮಗೆ. ನಮ್ಮ ಜೀವಿತಗಳಲ್ಲಿ ಸುಖವುಳ್ಳಂತ ಜೀವಿತವನ್ನ ದೇವರು ಕೊಡ್ಲಿಕ್ಕೆ ಬಯಸ್ತಾರೆ. ದೇವರು ಯಾವಾಗಲೂ ಕೂಡ ನಮ್ಮ ವಿಷಯದಲ್ಲಿ ಯೋಚನೆ ಮಾಡಲ್ಲ ಇವನು ಕಷ್ಟದಲ್ಲಿ ಇರ್ಲಿ, ಇವನು ವೇದನೆಯಲ್ಲಿ ಇರ್ಲಿ, ಇವನು ಜಿಗುಪ್ಸೆಯಲ್ಲಿ ಇರ್ಲಿ ಅಂತ ದೇವರು ಇಷ್ಟಪಡಲ್ಲ. ಬೈಬಲ್ ನಮ್ಗೆ ಹೇಳುತ್ತೆ, ಈ ಧನವಂತನ ಜೀವಿತಗಳಲ್ಲಿ ನೀನು ಆಶಿಸಿದ ಸುಖವನ್ನ ನಿನ್ನ ಜೀವಮಾನದಲ್ಲಿ ಹೊಂದಿದೀಯ ಅಂತ. ಆತನ ಜೀವಮಾನದಲ್ಲಿ ಇವನು ಏನೇನೆಲ್ಲ ಆಸೆ ಪಟ್ನೋ ಎಲ್ಲದನ್ನು ಕೂಡ ಅನುಭವಿಸಿದ. ಇವನಿಗೆ ಒಳ್ಳೆ ಊಟ ಆಗಲಿ, ಒಳ್ಳೆ ಮನೆ ಆಗಲಿ, ಒಳ್ಳೆ ಕಾರ್ ಆಗಲಿ, ಒಳ್ಳೆ ಬಂಗ್ಲೆ ಆಗಲಿ, ಇವನಿಗೆ ಆಸ್ತಿ ಅಂತಸ್ತು, ಒಳ್ಳೆ ಹೆಸರು, ಅವನು ಜೀವನ ಮಾಡುವಂತ ಊರಲ್ಲಿ ಕೂಡ ಇವನಿಗೆ ತುಂಬಾ ಒಳ್ಳೆ ಒಂದು ಜೀವಿತ ಇವನಿಗೆ ಸಿಕ್ಕಿತ್ತು. ಆದ್ರೆ ಇಷ್ಟೆಲ್ಲ ಒಳ್ಳೆಯ ವರದಾನಗಳನ್ನ ಹೊಂದಿರುವಂತ ಈ ವ್ಯಕ್ತಿ, ಒಳ್ಳೆಯ ಜೀವಿತವನ್ನ ಹೊಂದಿರುವಂತ ವ್ಯಕ್ತಿ, ಒಂದು ಒಳ್ಳೆಯ ಸುಖಕರವಾದಂತ ಜೀವಿತವನ್ನ ಪಡೆದಂತ ವ್ಯಕ್ತಿ ಇವಾಗ ಎಲ್ಲಿದ್ದಾನಂತ ನೋಡಿದ್ರೆ, ತುಂಬಾ ಒಳ್ಳೆ ಲೈಫ್ ಇರುವಂತ ಒಂದು ವ್ಯಕ್ತಿ ಎಲ್ಲಿದ್ದಾನೆ ಅಂತ ಹೇಳಿದ್ರೆ ಆ ನರಕದ ಬೆಂಕಿಯಲ್ಲಿದ್ದಾನೆ. ಎಷ್ಟು ಭಯಂಕರವಾದ ಪರಿಸ್ಥಿತಿ ಅಂತ ಹೇಳಿದ್ರೆ ಅದು ಅವಾಗ ಆ ಒಂದು ಘಟನೆಯಲ್ಲಿ ಇದೇನೆ ಅಂದ್ರೆ, ಆ ಭೂಲೋಕದಲ್ಲಿ ಇಬ್ಬರು ವ್ಯಕ್ತಿಗಳಿದ್ರು. ಒಬ್ಬನು ಬಡವ ಲಾಜರ್ ಅಂತ, ಇನ್ನೊಬ್ಬನು ಶ್ರೀಮಂತ. ಈ ಇಬ್ರು ಕೂಡ ಮರಣ ಹೊಂದಿದ ಮೇಲೆ ಆ ಬಡವ ಏನಿದಾನಲ್ಲ, ಆ ಬಡವ ಅಂದ್ರೆ ಆ ರೋಗಸ್ಥ,
ಆ ಭಿಕ್ಷೆ ಬೇಡಿ ತನ್ನ ಜೀವಿತಗಳಲ್ಲಿ ಕಷ್ಟಪಡುವಂತ ವ್ಯಕ್ತಿ ಪ್ಯಾರಡೈಸ್ ಅಲ್ಲಿ ಅಂದ್ರೆ ಪರಲೋಕ, ನಮಗೆ ಹಿಂದಿಯಲ್ಲಿ ಏನಂತಾರೆ ಅದಕ್ಕೆ, ಪರದೇಶಿಯಲ್ಲಿ ಅಬ್ರಹಾಮನ ಎದೆಗೆ ಅವನು ಹೊರ್ಕೊಂಡಿದ್ದಾನೆ, ಅಬ್ರಹಾಮನ ಹತ್ರ ಅವನಿದ್ದಾನೆ. ಆದ್ರೆ ಈ ಶ್ರೀಮಂತ ಎಲ್ಲಿದ್ದಾನೆ ಅಂತ ಹೇಳಿದ್ರೆ ಬೆಂಕಿಯ ಕೆರೆಯಲ್ಲಿ ಅವನು ಇದ್ದಾನೆ. ಸೊ ಅವಾಗ ಬೆಂಕಿಯ ಕೆರೆಯಲ್ಲಿರುವಂತ ವ್ಯಕ್ತಿ ಅಬ್ರಹಾಮನ ನೋಡಿ ಕರಿತಾ ಇದ್ದಾನೆ, ಅಬ್ರಹಾಮ, ನನಗೆ ಇಲ್ಲಿ ತುಂಬಾ ದಾಹ ಆಗ್ತಾ ಇದೆ, ಆ ಲಾಜರ ನಿನ್ನ ಆ ತೊಡೆ ಮೇಲೆ ಕುತ್ಕೊಂಡಿದ್ದಾನೋ ಅಥವಾ ನಿನ್ನ ಹತ್ರ ಇರೋ ಆ ಲಾಜರ್ ನನ್ನ ಕಳಿಸ್ಕೊಡು, ಅವನು ಒಂದು ಬೊಟ್ಟಿಂದ ನನ್ನ ಬಾಯಲ್ಲಿ ಸ್ವಲ್ಪ ನೀರು ಹಾಕ್ಲಿ ಅಂತ. ಅವಾಗ ಅಬ್ರಹಾಮನು ಹೇಳುವಂತ ಮಾತಿದು, ಶ್ರೀಮಂತನಂತಹ ವ್ಯಕ್ತಿಗೆ ಹೇಳುವಂತ ಮಾತೇನೆಂದ್ರೆ, ನೀನು ಆಶಿಸಿದ ಸುಖವನ್ನು, ನೀನು ಆಶಿಸಿದ ಸುಖ ಅಂದ್ರೆ ನೀನು ಆಶಿಸಿದ ಸುಖವನ್ನು ನಿನ್ನ ಜೀವಮಾನದಲ್ಲಿ ನೀನು ಹೊಂದಿದೀಯ. ನೀನು ಆಶಿಸಿದಂತ ಸುಖ, ನಿಜವಾಗಲೂ ಕೂಡ ಮನುಷ್ಯ ತಾನಾಗೆ ಆಸೆ ಪಡ್ತಾನೆ, ತಾನಾಗೆ ಇಷ್ಟಪಡ್ತಾನೆ, ತನಗೆ ಎಲ್ಲದು ಬೇಕು. ಎಲ್ಲ ಮನುಷ್ಯರಿಗೆ ಆಸೆ ಇದೆ. ಎಲ್ಲ ಮನುಷ್ಯರು ಕೂಡ ಇಲ್ಲಿ ಕುತ್ಕೊಂಡಿರುವಂತ ಯಾರು ಕೂಡ ಆಲೋಚನೆ ಮಾಡಲ್ಲ ಎಲ್ಲರೂ ಕೂಡ ಕಷ್ಟದಲ್ಲಿರ್ಲಿ ಅಂತ. ಎಲ್ಲರೂ ಬಯಸೋದೇನೆಂದ್ರೆ ನನ್ನ ಜೀವಿತದಲ್ಲಿ ಒಳ್ಳೇದು ಸಿಗ್ಲಿ, ನನ್ನ ಜೀವಿತದಲ್ಲಿ ಒಳ್ಳೇದಾಗ್ಲಿ, ನಾನು ಮುಂದೆ ಹೋಗ್ಬೇಕು, ನನಗೆಲ್ಲ ಅವಶ್ಯಕತೆಗಳು ಪೂರ್ತಿ ಆಗ್ಬೇಕಂತಾನೆ ಎಲ್ಲರೂ ಕೂಡ ಬಯಸ್ತಾರೆ. ಆದ್ರೆ ಇಲ್ಲಿ ಈ ವ್ಯಕ್ತಿ, ಎಲ್ಲವನ್ನ ಪಡೆದಂತ ವ್ಯಕ್ತಿ, ಈತನ ಜೀವಿತ ಯಾವ ರೀತಿ ಇತ್ತಂದ್ರೆ, ನೀವು 19ನೇ ವಚನ ಹೋಗಿ ನೋಡಿದ್ರೆ, ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದಾನು, ಅವನು ಸಕಲಾತಿ ನಯವಾದ ನಾರುಮಡಿ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನವೂ ವೈಭವದೊಡನೆ ಸುಖ ಸಂತೋಷ ಪಡುತ್ತಿದ್ದನು. ಇವನ್ ಲೈಫ್ ಹೆಂಗಿತ್ತು ನೋಡ್ರಿ, ಇವನ ಜೀವಿತ ಹೆಂಗಿತ್ತಂದ್ರೆ ಪ್ರತಿದಿನ ವೈಭವದೊಡನೆ, ಲಕ್ಸುರಿ ಲೈಫ್ ಅಂತಾರೆ ಅದಕ್ಕೆ, ವೈಭವದೊಡನೆ ಸುಖ ಸಂತೋಷ ಪಡುತ್ತಿದ್ದನು. ಇಷ್ಟು ಈ ಭೂಲೋಕದಲ್ಲಿ ಯಾವ ಕೊರತೆ ಇಲ್ಲದಂತ ವ್ಯಕ್ತಿ, ಭೂಲೋಕದಲ್ಲಿ ಯಾವ ಕಡಿಮೆ ಇಲ್ಲದಂತ ವ್ಯಕ್ತಿ ಇವಾಗ ಎಲ್ಲಿದ್ದಾನಂತ ನೋಡಿದ್ರೆ ಆ ಬೆಂಕಿಯ ಕೆರೆಯಲ್ಲಿ ಬಿದ್ದಿದ್ದಾನೆ. ಅಲ್ಲಿ ಯಾತನೆ ಒಂದು ಪರಿಸ್ಥಿತಿಯಲ್ಲಿ ಇದ್ದಾನೆ. ಯಾಕೆ ಅವನಿಗೆ ಆ ಪರಿಸ್ಥಿತಿ ಸಿಕ್ತು? ಯಾಕೆ ಅವನಿಗೆ ಆ ಪರಿಸ್ಥಿತಿ ಬರಬೇಕಾಯ್ತು? ಯಾಕೆ ಅವನಲ್ಲಿ ಗೋಳಾಡ್ತಾ ಇದ್ದಾನೆ? ಯಾಕೆ ಅವನು ಅಲ್ಲಿ ಕಷ್ಟ ಪಡ್ತಾ ಇದ್ದಾನೆ? ಯಾಕೆ ಅಬ್ರಹಾಮ ಆ ವ್ಯಕ್ತಿನ ನೋಡಿ ಹೇಳಿದ್ರೆ ಏನಂದ್ರೆ, ನೀನು ಆಶಿಸಿದ ಸುಖ, ನೀನು ಸಂತೋಷ ಪಟ್ಟಿ, ನೀನು ಆನಂದ ಪಟ್ಟಿ, ನೀನು ಚೆನ್ನಾಗಿ ತಿಂದಿದೀಯಾ, ಚೆನ್ನಾಗಿ ತಿರುಗಾಡಿದೀಯಾ, ಎಲ್ಲದನ್ನು ಕೂಡ ನೀನು ಅನುಭವಿಸಿದ ಲೋಕದಲ್ಲಿ, ಆದ್ರೆ ಇಲ್ಲಿ ನಿನಗೆ ಯಾತನೆ ಅಂತ ಯಾಕೆ ದೇವ್ರು ಹೇಳಿದ್ರು? ನಾನು ಕುತ್ಕೊಂಡು ಇದರ ಬಗ್ಗೆ ನಾನು ಯೋಚನೆ ಮಾಡುವಾಗ ದೇವ್ರು ನನಗೆ 3 ಕಾರ್ಯಗಳನ್ನು ಹೇಳಿಕೊಟ್ರು. 3 ಕಾರ್ಯಗಳನ್ನು ದೇವ್ರು ಕೊಟ್ರು. ಏನಂದ್ರೆ, ಮೊಟ್ಟ ಮೊದಲನೇ ಕಾರ್ಯ ಏನಂದ್ರೆ, ಎಲ್ಲಾ ವಸ್ತುಗಳು ಈ ಲೋಕದಲ್ಲಿ, ನಮಗೆ ಮನೆ ಆಗ್ಲಿ, ನಮಗೆ ಒಳ್ಳೆ ಆರೋಗ್ಯವಾಗ್ಲಿ, ನಮ್ಗೆ ಒಳ್ಳೆ ಶರೀರ ಆಗ್ಲಿ, ಒಳ್ಳೆ ಕೆಲಸ ಆಗ್ಲಿ, ಒಳ್ಳೆ ಹಣ ಆಗ್ಲಿ, ಒಳ್ಳೆ ಗಾಡಿ ಆಗ್ಲಿ, ಯಾವುದೇ ಇರ್ಲಿ, ಈ ಲೋಕದಲ್ಲಿ ನನಗೆ ಏನೇನು ಬೇಕಿದೆ ಅಲ್ಲ, ಅದು ಎಲ್ಲದನ್ನು ಕೂಡ ದೇವರು ಕೊಡ್ಲಿಕ್ಕೆ ತಯಾರಾಗಿದ್ದಾರೆ. ದೇವರು ಎಲ್ಲದನ್ನು ಕೂಡ ನಮ್ಗೆ ಕೊಡ್ಲಿಕ್ಕೆ ತಯಾರಾಗಿದ್ದಾರೆ. ಆದ್ರೆ ಒಂದು ಪ್ರಾಬ್ಲಮ್ ಏನಂದ್ರೆ, ಯಾವ ಒಳ್ಳೆಯ ವಸ್ತುಗಳನ್ನ ದೇವರು ಕೊಟ್ಟರು ಕೂಡ, ಯಾವ ಒಳ್ಳೆಯ ಪದಾರ್ಥಗಳನ್ನ ದೇವರು ಕೊಟ್ಟರು ಕೂಡ, ದೇವರು ಆಸೆ ಪಡುವಂತ ಒಂದು ಕಾರ್ಯ ಏನಂತ ಹೇಳಿದ್ರೆ, ದೇವರು ಎಲ್ಲದನ್ನು ಕೊಡ್ತಾರೆ, ಎಲ್ಲ ವಸ್ತುಗಳನ್ನ ಕೊಡ್ತಾರೆ. ಆದ್ರೆ ನನ್ನ ಜೀವಿತಗಳಲ್ಲಿ ಎಲ್ಲಾ ವಸ್ತುಗಳಿಗಿಂತಲೂ ಒಳ್ಳೆಯವನಾದಂತಹ ದೇವರಿಂದ ನಾವು ಯಾವ ಕ್ಷಣದಲ್ಲೂ ಕೂಡ ದೂರ ಆಗಬಾರ್ದಂತ ನಾವು ಆಲೋಚನೆ ಮಾಡ್ಕೊಳ್ಬೇಕು. ಈ ಪ್ರಪಂಚದಲ್ಲಿ ಆ ಶ್ರೀಮಂತನಾದಂತ ವ್ಯಕ್ತಿ ಆ ಬೆಂಕಿಯ ಕರೆಗೆ ಹೋಗ್ಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ನೀವು ಆ ವಾಕ್ಯವನ್ನು ಓದುವಾಗ ನಿಮ್ಗೆ ಗೊತ್ತಾಗುತ್ತೆ. ಏನಂದ್ರೆ, ಪ್ರತಿದಿನ ಬೈಬಲ್ ಹೇಳುತ್ತೆ ನಮ್ಗೆ, ಆ ವಾಕ್ಯವನ್ನು ಓದ್ರಿ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 17ನೇ ವಚನದಲ್ಲಿ ಯಾಕೋಬನ ಒಂದು ಮಾತನ್ನು ಹೇಳ್ತಾನೆ ನೋಡ್ರಿ. ಏನ್ ಹೇಳ್ತಾನೆ ಯಾಕೋಬ? ಓದ್ರಿ ಯಾರಾದ್ರೂ ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 17ನೇ ವಚನ. ಎಲ್ಲಾ ಒಳ್ಳೆ ದಾನಗಳು, ಕುಂದಿಲ್ಲದ ಎಲ್ಲಾ ವರಗಳು, ಒಳ್ಳೆಯ ದಾನಗಳು, ಒಳ್ಳೆಯ ವರಗಳು ಮೇಲನಿಂದ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣನಾದಾತನಿಂದ ಇಳಿದು ಬರುತ್ತದೆ. ದೇವರೇ ಎಲ್ಲದನ್ನು ಕೊಡ್ತಾರೆ ನಮಗೆ. ಆತ್ಮೀಯ ವರಗಳನ್ನು ಕೂಡ ದೇವರು ಕೊಡ್ತಾರೆ, ಆತ್ಮೀಯ ದಾನಗಳನ್ನು ದೇವರು ಕೊಡ್ತಾರೆ. ಈ ಪ್ರಪಂಚದಲ್ಲಿ ಇರೋದನ್ನು ಕೂಡ ದೇವರು ನಮ್ಗೆ ಕೊಡ್ಲಿಕ್ಕೆ ತಯಾರಾಗಿದ್ದಾರೆ. ಆದ್ರೆ ದೇವರು ಆಸೆ ಪಡುವಂತದ್ದೇನೆಂದ್ರೆ, ನಾನ್ ನಿಮಗೆ ಎಲ್ಲದನ್ನು ಕೊಡ್ಲಿಕ್ಕೆ ತಯಾರಾಗಿರ್ತೀನಿ, ನಿಮಗೆ ಎಲ್ಲಾ A to Z ನಾನು ನಿಮ್ಮ ಲೈಫಲ್ಲಿ ಕೊಡ್ಲಿಕ್ಕೆ ತಯಾರಾಗಿರ್ತೀನಿ. ಆದ್ರೆ ಎಲ್ಲದನ್ನು ಕೊಟ್ಟಂತಹ, ಎಲ್ಲಾ ಒಳ್ಳೆಯ ದಾನಗಳನ್ನು ಕೊಟ್ಟಂತಹ ಒಳ್ಳೆ ದೇವರನ್ನ ನಾವು ಯಾವಾಗಲೂ ಕೂಡ ಮರಿಬಾರದು. ದೇವರ ಅದೇ ಆಲೋಚನೆ, ದೇವರ ಅದೇ ನಮ್ಮ ಜೀವಿತಗಳಲ್ಲಿ ಆಸೆ ಪಡ್ತಿರುವಂತ ಒಂದು ಕಾರ್ಯ. ಈ ವ್ಯಕ್ತಿ ನೋಡ್ರಿ, ಯಾರು ಈ ಶ್ರೀಮಂತನ ಅಂತ ವ್ಯಕ್ತಿಯ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಬೈಬಲ್ ನಮಗೆ ಹೇಳುತ್ತೆ. ಏನಂತ ಹೇಳುತ್ತೆ? 16ನೇ ಅಧ್ಯಾಯ ಅದರ 19ನೇ ವಚನ.
ಪ್ರತಿದಿನವೂ ವೈಭವದೊಡನೆ ಸುಖ ಸಂತೋಷ ಪಡುತ್ತಿದ್ದನು. ಪ್ರತಿದಿನ ಎದ್ದ ತಕ್ಷಣ ಅವನಿಗೆ ಆಲೋಚನೆ ಏನಂದ್ರೆ ಒಳ್ಳೆದನ್ನ ತಿನ್ಬೇಕು, ಒಳ್ಳೆದನ್ನ ಉಟ್ಕೊಳ್ಬೇಕು, ಒಳ್ಳೆ ಬಂಗಾರ ಹೊತ್ಕೊಳ್ಬೇಕು, ಈ 4 ಓಣಿಗಳೆಲ್ಲ ಅಡ್ಡಾಡ್ಬೇಕು, ಆ 4 ಜನರ ಮಧ್ಯದಲ್ಲಿ ನಾವು ಒಳ್ಳೆಯ ಮರ್ಯಾದೆ ಪಡಿಬೇಕು. ಏನಂದ್ರೆ ಅವನ ವೈಭವ ಯಾವ ರೀತಿ ಇತ್ತಂದ್ರೆ, ನೀವು ಆ ವಾಕ್ಯವನ್ನ ಓದ್ರಿ, ನಾರು ಮಾಡಿ, ಸಕಲ ವಿಧವಾದ ನಾರು ಮಾಡಿ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಅವನು ಎದ್ದ ತಕ್ಷಣ ಯೋಚನೆನೇ ಅದೇ ಅವನಿಗೆ, ಇವತ್ತು ನಾನು ಫುಲ್ ಆಗಿ ಚೆನ್ನಾಗಿ ತಿನ್ಬೇಕು, ನಾನಿವತ್ತು ನಮ್ಮ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಮುಂದೆ ಪಾರ್ಟಿ ಫಂಕ್ಷನ್ ಮಾಡ್ಬೇಕು, ನಾನಿವತ್ತು ಎಲ್ಲರ ಮುಂದೆ ನಾನೇ ದೊಡ್ಡವನಾಗಿರ್ಬೇಕು, ಯಾರು ಕೂಡ ನನಗಿಂತ ಶ್ರೀಮಂತರಾಗಿರಬಾರ್ದು, ನಾನೇ ದೊಡ್ಡವನಾಗಿರ್ಬೇಕು. ಪ್ರತಿದಿನ ಅವನ ಆಲೋಚನೆಯಲ್ಲಿ ಇದೇನೆ. ಒಂದು ದಿವಸ ಕೂಡ ಇದನ್ನೆಲ್ಲ ಕೊಟ್ಟವ್ರು ನನ್ನ ದೇವರು, ಇದೆಲ್ಲ ಕೊಟ್ಟದ್ದು ನನಗೆ ದೇವರೇ ಕಾರಣ, ದೇವ್ರು ಇಲ್ಲ ಅಂದ್ರೆ ನನಗೆ ಇದೆಲ್ಲ ಸಿಗ್ತಾ ಇರಲಿಲ್ಲ, ದೇವ್ರು ಇಲ್ಲ ಅಂದ್ರೆ ನನಗೆ ದೇವ್ರು ಯಾವಾಗಲೂ ಕೂಡ ನನಗೆ ಕೊಡ್ತಾ ಇರಲಿಲ್ಲ ಅಂತ ಒಂದು ದಿವಸ ಕೂಡ ಇವನ ಆಲೋಚನೆಯಲ್ಲೇ ಬರಲಿಲ್ಲ. ಪ್ರತಿದಿನ ಇವನು ಎದ್ದ ತಕ್ಷಣ ಮಲಗೋವರೆಗೂ ಕೂಡ ಇವನ ಆಲೋಚನೆ ಏನಂದ್ರೆ ಎಲ್ಲ ಪ್ರಪಂಚದ ಕಾರ್ಯನೇ, ಎಲ್ಲ ಪ್ರಪಂಚದ ವೈಭವನೇ, ಎಲ್ಲ ಪ್ರಪಂಚದ ಒಡನಾಟನೆ, ಎಲ್ಲ ಪ್ರಪಂಚದ ಕಾರ್ಯಗಳೇ, ಅದರಲ್ಲೇ ಮುಳುಗೋಗಿದ್ದ ಇವನು. ಈ ದಿನಾನು ಕೂಡ ನೀವು ಎಷ್ಟೋ ಜನರನ್ನು ನೋಡಬಹುದು, ಎದ್ದ ತಕ್ಷಣನೇ ಎಲ್ಲ ಪ್ರಪಂಚದ ಕಾರ್ಯಗಳಲ್ಲಿ ಮುಳುಗೋಗಿರ್ತಾರೆ. ದೇವ್ರು ನಮ್ಮ ಜೀವಿತಗಳಲ್ಲಿ ಆಸೆ ಪಡುವಂತಹ ಕಾರ್ಯ ಏನಂದ್ರೆ, ನಾನು ಎಲ್ಲ ದಾನಗಳನ್ನ ನಿಮ್ಗೆ ಕೊಡ್ಲಿಕ್ಕೆ ತಯಾರಾಗಿರ್ತೀನಿ, ಆದ್ರೆ ಎಲ್ಲದನ್ನು ಕೊಟ್ಟಂತಹ ದೇವರನ್ನ ಮಾತ್ರ ನಿಮ್ಮ ಜೀವಿತಗಳಲ್ಲಿ ಮರಿಬಾರದು. ದೇವರಿನಿಂದ ಮಾತ್ರ ನೀವು ದೂರ ಆಗ್ಬಾರ್ದು. ದೇವರಿಗೆ ಇಷ್ಟ ಆಗಲ್ಲ ಅದು. ಒಂದು ವೇಳೆ ನಮ್ಮ ಜೀವಿತಗಳಲ್ಲಿ ಬಂದಂತ ಒಳ್ಳೆಯ ವಸ್ತು, ಅದು ಕಾರ್ ಆಗಿರ್ಬೋದು, ಮನೆ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಮನುಷ್ಯ ಆಗಿರ್ಬೋದು, ಅಥವಾ ನಮಗೆ ಆಸ್ತಿ ಅಂತಸ್ತು ಯಾವ್ದೇ ಆಗಿರ್ಬೋದು, ದೇವರ ಸ್ಥಾನ ತಕ್ಕೊಳ್ತಾ ಇದೆ ಅಂತ ಹೇಳಿದ್ರೆ ನಾವು ಜಾಗೃತರಾಗಿರ್ಬೇಕು. ದೇವರ ಸಮಯ ಅದು ತಕ್ಕೊಳ್ತಾ ಇದೆ ಅಂದ್ರೆ ನಾವು ಜಾಗೃತಿ ಆಗಿರ್ಬೇಕು. ದೇವರ ಒಂದು ಸ್ಥಾನವನ್ನ, ದೇವರ ಒಂದು ಮರ್ಯಾದೆಯನ್ನ ಆ ವಸ್ತುಗಳು ತಕ್ಕೊಳ್ತಾ ಇದೆ ಅಂದ್ರೆ ನಾವು ಜಾಗೃತಿ ಆಗಿರ್ಬೇಕು. ಕೆಲವೊಂದು ಸತಿ ನಮಗೆ ನಮ್ಮ ಜ್ಞಾನ ಕೂಡ ನಮ್ಮನ್ನ ದೇವರಿಂದ ದೂರ ಮಾಡುತ್ತೆ. ಏನಂತ ನೆನ್ಸ್ಕೊಂಡಿರ್ತೀವಿ ನಾವು, ಜ್ಞಾನ ಇದ್ರೆ ದೇವರ ಹತ್ರ ಆಗ್ತೀವಂತ ಅರ್ಥನ? ಜ್ಞಾನ ಕೂಡ ನಮ್ಮಿಂದ ದೂರ ನಾವು ದೇವರಿಂದ ದೂರ ಆಗ್ಬೇಕಾಗುತ್ತೆ. ನಮ್ಮಲ್ಲಿ ಜ್ಞಾನ ಆಗ್ಲಿ, ಒಳ್ಳೆಯ ಟ್ಯಾಲೆಂಟ್ ಆಗ್ಲಿ, ತಲಾಂತಗಳಾಗ್ಲಿ, ನಮ್ಮಲ್ಲಿರುವಂತ ಎಲ್ಲಾ ವಸ್ತುಗಳಾಗ್ಲಿ, ಕುಂದಿಲ್ಲದ ಎಲ್ಲಾ ವರಗಳು, ಎಲ್ಲಾ ದಾನಗಳು ಯಾವುದೇ ಇರಲಿ ಕೂಡ, ಯಾವುದಿದ್ರೂ ಕೂಡ ನಮ್ಮನ್ನ ಸೃಷ್ಟಿ ಮಾಡಿದಂತಹ ಅಥವಾ ನಮಗೆ ಯಾರು ಕೊಟ್ಟಿದ್ದಾರೋ ಆ ದೇವರಿಂದ ಒಂದು ಕ್ಷಣದಲ್ಲೂ ಕೂಡ ನಾವು ದೂರ ಆಗಿರಬಾರದು. ನನ್ನ ಕಥೆ ಹೇಳ್ತಾ ಇಲ್ಲ, ನಿಮ್ಗೆ ಇತಿಹಾಸ ಹೇಳ್ತೀನಿ. ಬೈಬಲಲ್ಲಿ ಒಬ್ಬ ರಾಜ ಇದ್ದಾನೆ, ಸೊಲೊಮೋನ್ ರಾಜ ಅಂತ. ಆ ರಾಜನ ಜೀವಿತನ ಒಂದು ಸತಿ ನೀವು ಓದಿದ್ರೆ, ಮೊದಲನೇ ರಾಜ ಮೊದಲನೆಯ ಅರಸುಗಳ ಪುಸ್ತಕ 3ನೇ ಅಧ್ಯಾಯದಲ್ಲಿ ನೀವು ಹೋಗ್ರಿ, ಆ ಒಂದು ರಾಜ ದಾವೀದನ ಸಿಂಹಾಸನದಲ್ಲಿ ಕುತ್ಕೊಳ್ಳುವಂತಹ ಸಾಲೊಮೋನ್ ರಾಜ ಯಾವಾಗ ಅವನು ಚಿಕ್ಕವನಾದಾಗ ಅವನಿಗೆ ಆ ಸಿಂಹಾಸನ ಸಿಗುತ್ತೆ. ಅವಾಗ ಒಂದು ದಿವಸ ದೇವರ ಹತ್ರ ಪ್ರಾರ್ಥನೆ ಮಾಡ್ತಿರ್ತಾನೆ. ದೇವರ ಹತ್ರ ಪ್ರಾರ್ಥನೆ ಮಾಡುವಾಗ ದೇವರು ಆ ಸಾಲೊಮೋನನಿಗೆ ಕೇಳ್ತಾರೆ, ಆ ಸಾಲೊಮೋನ್ ನಿನಗೆ ಏನ್ ಬೇಕಂತ ಆಸೆ ಪಡ್ತೀಯ ಅಂತ. ಸಾಲೊಮೋನ್ ಏನ್ ಹೇಳ್ತಾನೆ ಅಲ್ಲಿ ಓದ್ರಿ ನೋಡೋಣ. ಅರಸುಗಳ ಮೊದಲನೆಯ ಗ್ರಂಥ 3ನೇ ಅಧ್ಯಾಯ 11ನೇ ವಚನ. ಸಾಲೊಮೋನ್ ರಾಜ ಏನನ್ನ ಕೇಳ್ತಾನೆ ನೀನು ನಿನಗೋಸ್ಕರ ದೀರ್ಘಾಯುಷ್ಯವನ್ನಾಗಲಿ, ಐಶ್ವರ್ಯವನ್ನಾಗಲಿ, ವೈರಿಗಳ ಪ್ರಾಣವನ್ನಾಗಲಿ ಕೇಳಿಕೊಳ್ಳದೆ ನ್ಯಾಯ ನಿರ್ಣಯಿಸುವುದಕ್ಕೋಸ್ಕರ ವಿವೇಕವನ್ನು ಬೇಡಿಕೊಂಡಿದ್ದರಿಂದ ನಿನ್ನ ಬಿನ್ನಹವನ್ನು ನೆರವೇರಿಸಿದ್ದೇನೆ. ನೋಡು, ನಿನಗೆ ಜ್ಞಾನವನ್ನು ವಿವೇಕವನ್ನು ಅನುಗ್ರಹಿಸಿದ್ದೇನೆ. ನಿನ್ನಂತ ಜ್ಞಾನಿಯು ಮುಂಚೆ ಇರಲಿಲ್ಲ, ಮುಂದೆಯೂ ಇರುವುದಿಲ್ಲ. ಥ್ಯಾಂಕ್ಸ್ ಬ್ರದರ್. ನೋಡ್ರಿ, ಇಲ್ಲಿ ನೀವು ಒಂದ್ಸತಿ ಯೋಚನೆ ಮಾಡ್ರಿ. ಸಾಲೊಮೋನ್ ಕೇಳಿದೇನು? ಕೇವಲ ಜ್ಞಾನ ಮಾತ್ರ, ವಿವೇಕ ಮಾತ್ರ. ದೇವ್ರೆ, ನನ್ಗಿಷ್ಟೆಲ್ಲಾ ಪ್ರಜೆಗಳಿದ್ದಾರೆ, ಅವ್ರನ್ನ ಆಡಳಿತ ಮಾಡ್ಬೇಕು, ಅವ್ರನ್ನ ಸರಿಯಾದ ಮಾರ್ಗದಲ್ಲಿ ನಡೆಸಬೇಕು, ನನ್ಗೆ ಜ್ಞಾನ ಕೊಡ್ರಿ ಅಂತ. ನೀವು ಆತನ ಒಂದು ಜೀವಿತ ನೋಡಿದ್ರೆ ದೇವರು ಸಾಲೊಮೋನನಿಗೆ ಕೇವಲ ಜ್ಞಾನ ವಿವೇಕಗಳನ್ನ ಮಾತ್ರ ಕೊಟ್ಟಿಲ್ಲ, ಬುದ್ಧಿಯನ್ನ ಮಾತ್ರ ಕೊಟ್ಟಿಲ್ಲ, ಆಸ್ತಿ ಅಂತಸ್ತುಗಳನ್ನು ಕೂಡ ಸೇರಿಸಿ ದೇವರು ಕೊಟ್ರು. ಗೊತ್ತಾ? ಆತನಿಗೆ ಬಂಗಾರ ದೇವರು ಕೊಟ್ರು, ಅರಮನೆ ದೇವರು ಕೊಟ್ರು, ಸಿಂಹಾಸನ ದೇವರು ಕೊಟ್ರು, ಎಷ್ಟೋ ಸೈನ್ಯ ದೇವರು ಕೊಟ್ರು. ಅಷ್ಟೇ ಅಲ್ಲ, ಎಲ್ಲೆಲ್ಲ ಯುದ್ಧ ಮಾಡಕ್ ಹೋಗ್ತಾನೋ ಅಲ್ಲೆಲ್ಲ ಯುದ್ಧ ಮಾಡಿದ ಮೇಲೆ ಎಲ್ಲರನ್ನು ಕೂಡ ಏನ್ ಮಾಡ್ದ? ಸೋಲಿಸಿ ಎಷ್ಟೋ ರಾಜ್ಯಗಳನ್ನ ತನ್ನ ಕಂಟ್ರೋಲ್ ಅಲ್ಲಿ ಮಾಡ್ಕೊಂಡ. ಅಷ್ಟು ವೈಭವದೊಡನೆ ಸಾಲೊಮೋನನ ಸಿಂಹಾಸನವನ್ನ ದೇವರು ಬಲಪಡಿಸಿದ್ರು. ಆದ್ರೆ ನೀವು ಆ ಸಾಲೊಮೋನನ ಇತಿಹಾಸ ನೋಡ್ರಿ. ಕಷ್ಟ ಬಂದಾಗ ದೇವರ ಹತ್ರ ಬಂದ ಸಾಲೊಮೋನ, ಪ್ರಾಬ್ಲಮ್ ಬಂದಾಗ ದೇವರ ಹತ್ರ ಬಂದ. ದೇವರು ಆ ಸಾಲೊಮೋನನ ಪ್ರಾರ್ಥನೆಯನ್ನ ಕೇಳಿ ಉತ್ತರ ಕೊಟ್ಟು ಆತನನ್ನ ಬಹಳ ಬಲವಾಗಿ ಆಶೀರ್ವಾದ ಮಾಡಿದ್ರು.
ಆತನ ಜೀವಿತಗಳಲ್ಲಿ ಕೆಲವೊಬ್ಬರು ಆತನ ಬಂಗಾರ ಬೆಳ್ಳಿ, ಆತನ ಸಿಂಹಾಸನ, ತನ್ನ ಅರಮನೆಯನ್ನ ನೋಡ್ಲಿಕ್ಕೆ ಕೆಲವರು ಬರ್ತಾ ಇದ್ರು. ಸಾಲಮೋನನ ಅರಮನೆ ಯಾವ ರೀತಿ ಕಟ್ಟಿದ್ದಾನೆ, ಸಾಲಮೋನನ ಆಸ್ತಿ ಅಂತಸ್ತು ಯಾವ ರೀತಿ ಇದೆ ನೋಡ್ಲಿಕ್ಕೆ ಬರ್ತಾ ಇದ್ರು. ಸಾಲಮೋನನ ಜ್ಞಾನ ಯಾವ ರೀತಿ ಇದೆ ಅದನ್ನ ಪರೀಕ್ಷೆ ಮಾಡ್ಲಿಕ್ಕೆ ಎಷ್ಟೋ ದೂರದಿಂದ ರಾಣಿ ರಾಜರೆಲ್ಲ ಬರ್ತಾ ಇದ್ರು, ಪ್ರಜೆಗಳು ಕೂಡ ಬರ್ತಾ ಇದ್ರು. ಆ ರೀತಿಯಲ್ಲಿ ಸಾಲಮೋನನನ್ನ ವೈಭವವಾಗಿ ದೇವರ ಆಶೀರ್ವಾದ ಮಾಡಿದ್ರು. ಆದ್ರೆ ನಮ್ಗೆ ಇದೇ ಸಾಲಮೋನನ ವಿಷಯದಲ್ಲಿ ಅದೇ ಅರಸುಗಳ ಪುಸ್ತಕ 1ನೇ ಅಧ್ಯಾಯ 11ನೇ ವಚನದಲ್ಲಿ ನೋಡುವಾಗ ಈತನ ಕಥೆ ಬೇರೆ ಆಗುತ್ತೆ. ಆ ಕಥೆ ನೋಡ್ರಿ, ಹೋದ್ರಿ ನನ್ನ ಜೊತೆಯಲ್ಲಿ 11ನೇ ಅಧ್ಯಾಯ 4ನೇ ವಚನ ನೋಡ್ರಿ. 11ನೇ ಅಧ್ಯಾಯ ಅದೇ ಪುಸ್ತಕ 11ನೇ ಅಧ್ಯಾಯ 4ನೇ ವಚನ ಹೋದ್ರಿ. ಆಗ ನಾತನನು ಸೊಲೊಮೋನನ ತಾಯಿಯಾದ ಬೆತ್ಸೆಬೆಗೆ ಹಗ್ಗತಳ ಮಗನಾದ ಅದೋನಿಯನು ನಮ್ಮ ಒಡೆಯನಾದ ದಾವೀದನಿಗೆ ತಿಳಿಯದೆ ಅರಸನಾದನೆಂಬುದನ್ನು ನೀನು ಕೇಳಿದ್ದೀಯಲ್ಲವೋ? ಈಗ ನನ್ನ ಆಲೋಚನೆಯನ್ನು ಲಾಲಿಸಿ ನಿನ್ನ ಮತ್ತು ನಿನ್ನ ಮಗನಾದ ಸೊಲೊಮೋನನ ಜೀವನವನ್ನು ಉಳಿಸಿಕೋ. ನೀನು ಅರಸನಾದ ದಾವೀದನ ಬಳಿಗೆ ಹೋಗಿ ಅವನಿಗೆ 1ನೇ ಅರಸುಗಳ ಪುಸ್ತಕ 11ನೇ ಅಧ್ಯಾಯ 4-5 ನಾನು ಓದ್ತೇನೆ, ಗಮನ ಕೊಟ್ಟು ಕೇಳ್ರಿ. ವೃದ್ಧನಾದಾಗ ಇವರು ಅವನ ಹೃದಯವನ್ನು ಅನ್ಯ ದೇವತೆಗಳ ಕಡೆಗೆ ತಿರುಗಿಸಿದರು. ಈ ಕಾರಣದಿಂದ ಅವನು ತನ್ನ ದೇವರಾದ ಯೆಹೋವನಲ್ಲಿಟ್ಟಿದ್ದ ಯಥಾರ್ಥ ಭಕ್ತಿಯನ್ನು ಕಳೆದುಕೊಂಡನು. ನೋಡಿದ್ರ ಏನ್ ಇತಿಹಾಸ ರೀ ಸಾಲಮೋನದು. ಸಾಲಮೋನನಿಗೆ ದೇವರು ಬಂಗಾರ ಕೊಟ್ರು, ಸಾಲಮೋನನಿಗೆ ದೇವರು ಜ್ಞಾನ ಕೊಟ್ರು, ಸಾಲಮೋನನಿಗೆ ದೇವರು ಬುದ್ಧಿ ಕೊಟ್ರು, ಸಾಲಮೋನನಿಗೆ ಸಿಂಹಾಸನ ಕೊಟ್ರು. ಸಾಲಮೋನನಿಗೆ ಈ ಪ್ರಪಂಚದಲ್ಲಿ ಯಾವುದು ಕೂಡ ಕಡಿಮೆ ಆಗ್ಲಿಲ್ಲ, ಅಷ್ಟು ಶ್ರೀಮಂತ. ಇವಾಗಲೂ ಕೂಡ ನೀವು ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡ್ರಿ, ಇತಿಹಾಸದಲ್ಲಿನೇ ಅತಿ ಬುದ್ಧಿ ಉಳ್ಳಂತ ರಾಜ ಯಾರು ಅಂತ ಹೊಡೆದ್ರೆ ಸಾಲಮೋನನ ಹೆಸರು ಬರುತ್ತೆ. ಅತಿ ಶ್ರೀಮಂತನಾದ ರಾಜ ಯಾರು ಅಂತ ಹೊಡೆದ್ರೆ ಸಾಲಮೋನ ಬರುತ್ತೆ. ಅತಿ ಬಲವುಳ್ಳಂತ ರಾಜ ಯಾರಂತ ಹೊಡೆದ್ರೆ ಸಾಲಮೋನ ಅಂತ ಬರುತ್ತೆ. ಅಷ್ಟು ಜ್ಞಾನವುಳ್ಳಂತ ಸಾಲಮೋನನ ಜೀವಿತ ಯಾವ ರೀತಿ ಆತಂದ್ರೆ ಎಲ್ಲಾ ವಸ್ತುಗಳನ್ನ ದೇವರೇ ಕೊಟ್ರು. ಆದ್ರೆ ಈ ವಸ್ತುಗಳೇ ಆ ದೇವರಿಂದ ಸಾಲಮೋನನನ್ನ ಪರ್ಮನೆಂಟ್ ಆಗಿ ದೂರ ಮಾಡಿಬಿಟ್ರು. ಸಾಲಮೋನನ ಜೀವಿತಗಳಲ್ಲಿ ಬಂದಂತಹ ಪತ್ನಿಯರು ಏನ್ ಮಾಡಿದ್ರು ಗೊತ್ತಾ? ಅವರು ಆರಾಧನೆ ಮಾಡುವಂತಹ ವಿಗ್ರಹಗಳ ಕಡೆಗೆ, ಗುಡಿಗಳ ಕಡೆಗೆ ಸಾಲಮೋನನ ಮನಸ್ಸನ್ನು ಎಳೆದು ಬಿಟ್ರು. ಬೈಬಲ್ ಹೇಳುತ್ತೆ, ಸಾಲಮೋನನು ಅಸಹ್ಯ ವಿಗ್ರಹಗಳನ್ನು ಆರಾಧಿಸತೊಡಗಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಯಾದನು. ಪ್ರೀತಿಯುಳ್ಳಂತಹ ನನ್ನ ಸಹೋದರ ಸಹೋದರಿಯರೇ, ಈ ದಿನಗಳಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕೇನೆಂದ್ರೆ ಆ ಶ್ರೀಮಂತನ ಜೀವಿತ ಕೂಡ ಅದೇ ತರ ಇತ್ತು. ಆತನ ಜೀವಿತಗಳಲ್ಲಿ ಒಂದು ದಿವಸ ಕೂಡ, ಒಂದು ಕ್ಷಣದಲ್ಲೂ ಕೂಡ ನನಗೆ ದೇವರು ಕೊಟ್ಟಿದ್ದಾರೆ, ಇದನ್ನ ದೇವರೇ ನನಗೆ ಕೊಟ್ಟಿದ್ದಾರೆ ಅಂತ ಒಂದು ದಿವಸ ಕೂಡ ದೇವರನ್ನ ನೆನೆಸ್ಕೊಳ್ಳಿಲ್ಲ. ಒಂದು ದಿವಸ ಕೂಡ ದೇವರನ್ನ ಅವನು ಆರಾಧನೆ ಮಾಡಲಿಲ್ಲ. ಒಂದು ದಿವಸ ಕೂಡ ದೇವರ ಮಾತನ್ನ ಕೇಳಿಲ್ಲ. ಒಂದು ದಿವಸ ಕೂಡ ದೇವರ ಹತ್ರ ಕುತ್ಕೊಳ್ಳಿಲ್ಲ. ಒಂದು ದಿವಸ ಕೂಡ ದೇವರ ಕಾರ್ಯಗಳಲ್ಲಿ ಆತನ ಮನಸ್ಸೇ ಇಡ್ಲಿಲ್ಲ. ಪ್ರತಿ ದಿನ ಕೂಡ ಆತನ ಜೀವಿತ ಹೆಂಗಿತ್ತಂದ್ರೆ ಕೊಟ್ಟಂತ ದೇವರನ್ನ ಮರ್ತೋದ, ಆದ್ರೆ ಕೊಟ್ಟಂತ ವಸ್ತುಗಳನ್ನ ತನ್ನ ಜೀವಿತಗಳಲ್ಲಿ ಜಾಸ್ತಿ ಅನುಭವಿಸ್ಲಿಕ್ಕೆ ಪ್ರಾರಂಭ ಮಾಡ್ದ. ಜ್ಞಾನ ಕಡಿಮೆ ಆಗಿರ್ಲಿಲ್ಲ, ಬುದ್ಧಿ ಕಡಿಮೆ ಆಗಿರ್ಲಿಲ್ಲ, ಆಸ್ತಿ ಕಡಿಮೆ ಆಗಿರ್ಲಿಲ್ಲ. ಸಾಲಮೋನನಿಗೆ ಈ ಪ್ರಪಂಚದಲ್ಲಿ ಏನೆಲ್ಲ ಬೇಕು ಎಲ್ಲದನ್ನು ಕೂಡ ದೇವರು ಕೊಟ್ರು. ಆದ್ರೆ ಲಾಸ್ಟ್ಗೆ ದೇವರೇ ಸಾಲಮೋನನಿಂದ ದೂರ ಆಗ್ಬಿಟ್ರು. ಕಾರಣ ಏನು? ಕಾರಣ ಏನಂತ ಹೇಳಿದ್ರೆ, ನಮ್ಮ ಜೀವಿತಗಳಲ್ಲಿ ನಾವು ಮಾಡ್ತಿರೋದ ತಪ್ಪೇನೆಂದ್ರೆ, ನಾವು ಸ್ವತಃ ನಮಗೆ ಸುಖವನ್ನ ಪಡಿಲಿಕ್ಕೆ ನಾವು ಪ್ರಯಾಸ ಪಡ್ತಿರ್ತೀವಿ. ಸ್ವತಃ ನಾವು ಆರಾಮಾಗಿರ್ಬೇಕು, ನಾವು ಆರಾಮಾಗಿ ಎಂಜಾಯ್ ನಮ್ಮ ಜೀವಿತವನ್ನ ನಾವು ಕಳಿಬೇಕು. ನಮ್ಗೆ ದೇವರು ಬೇಡ, ನಮಗೆ ಪ್ರಾರ್ಥನೆ ಬೇಡ, ನಮಗೆ ಸೃಷ್ಟಿಕರ್ತನೆ ಬೇಡ. ಅಯ್ಯೋ, ನನ್ನ ಬುದ್ಧಿಯಿಂದ ನಾನು ಸಂಪಾದನೆ ಮಾಡಿದ್ದೀನಿ, ನನ್ನ ಜ್ಞಾನದಿಂದ ನಾನು ಹೆಸರನ್ನ ಪಡ್ಕೊಂಡಿದ್ದೀನಿ, ನಾನೇ ಮಾಡ್ಕೊಂಡಿದ್ದೀನಿ, ನನ್ನಿಂದನೇ ಎಲ್ಲ ಆಗಿದೆ. ಮನುಷ್ಯ ಇಷ್ಟು ಅಹಂಕಾರದ ಜೀವನ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ದೇವರ ಆ ಮನುಷ್ಯನ ಜೀವಿತಗಳು ಇವತ್ತು ಕಾಣಿಸ್ತಾ ಇಲ್ಲ. ಹೀಗಾಗಿ ಒಂದು ಅರ್ಥ ಮಾಡ್ಕೊಳ್ರಿ, ಒಂದು ವೇಳೆ ಎಲ್ಲಾ ವಸ್ತುಗಳು ನಮ್ಮ ಜೀವಿತಗಳಲ್ಲಿ ಬಂದಾಗ, ಎಲ್ಲಾ ಕುಂದಿಲ್ಲದ ವಸ್ತುಗಳು ನಮ್ಮ ಜೀವಿತಗಳಲ್ಲಿ ಬಂದಾಗ, ಅದು ಲೌಕಿಕವಾಗ್ಲಿ ಅಥವಾ ಆತ್ಮಿಕವಾಗಿರ್ಲಿ, ಎರಡೂ ಕೂಡ ನಮಗೆ ಲೌಕಿಕವಾದ ಭೌತಿಕವಾದ ವಸ್ತುಗಳಾಗ್ಲಿ ಆತ್ಮಿಕದ ವಸ್ತುಗಳಾಗ್ಲಿ ಇವೆರಡೂ ಕೂಡ ದೇವರು ಕೊಡ್ತಾ ಇದ್ದಾರೆ. ಈ ಎರಡು ಕೊಟ್ಟಾಗ ಯಾವ ಕಾರಣಕ್ಕೂ ಕೂಡ ನಾವು ದೇವರಿಂದ ದೂರ ಆಗಬಾರದು, ದೇವರನ್ನ ಮರಿಬಾರದು. ದೇವರನ್ನ ಯಾವಾಗಲೂ ಕೂಡ ನಮ್ಮ ಜೀವಿತಗಳಲ್ಲಿ ದೇವರ ಮುಂದೆ ಹೋಗ್ರಿ. ದೇವರೇ, ಇದು ನೀ ನನ್ ಕೊಟ್ಟಿದ್ಯಾ, ಇದನ್ನ ನಿನ್ನ ಕಾರ್ಯಕ್ಕಾಗಿ ನಾನು ಉಪಯೋಗ ಮಾಡ್ತೀನಿ. ಜ್ಞಾನ ಕೊಟ್ಟಿದ್ದೀರಾ, ನಿನ್ನ ಕಾರ್ಯಕ್ಕಾಗಿ ನಾನು ಉಪಯೋಗ ಮಾಡ್ಕೊಳ್ತೀನಿ. ಹಣ ಕೊಟ್ಟಿದ್ದೀರಾ, ನಿನ್ನ ಕಾರ್ಯಕ್ಕಾಗಿ ನಾನು ಉಪಯೋಗ ಮಾಡ್ಕೊಳ್ತೀನಿ. ಒಳ್ಳೆ ಮನೆ ಕೊಟ್ಟಿದ್ದೀರಾ, ನಿನ್ನ ಸೇವೆಗಾಗಿ ಅದನ್ನು ಉಪಯೋಗ ಮಾಡ್ಕೊಳ್ತೀನಿ. ಒಳ್ಳೆ ಫಲ ಕೊಟ್ಟಿದ್ದೀರಾ, ಅದು ನಿನಗೋಸ್ಕರ ನಾನು ಉಪಯೋಗ ಮಾಡ್ತೀನಿ ಅಂತ ನಮ್ಮ ಜೀವಿತಗಳಲ್ಲಿ ಆಲೋಚನೆಗಳು ಬರಬೇಕು. ಆದ್ರೆ ಆ ಶ್ರೀಮಂತ ಹಂಗ ಮಾಡ್ಲಿಲ್ಲ. 16ನೇ ಅಧ್ಯಾಯ 19ನೇ ವಚನ ಹೋಗಿ ನೋಡ್ರಿ. ಆ ಶ್ರೀಮಂತ ಹಂಗಿಲ್ಲ, ಪ್ರತಿದಿನ ವೈಭವದೊಡನೆ ತನ್ನ ಜೀವಿತವನ್ನ ಜೀವನ ಮಾಡಿದ. ಅದಕ್ಕೇನೆ ಅಬ್ರಾಮ ಹೇಳಿದನೆಂದ್ರೆ, ಓ ಶ್ರೀಮಂತನಾದ ವ್ಯಕ್ತಿ, ನೀನು ನಿನ್ನ ಜೀವಮಾನದ ಕಾಲದಲ್ಲಿ ನಿನಗೆ ಬೇಕಾದಂತ ಸುಖವನ್ನ ನೀನು ಅನುಭವಿಸಿದೀಯ. ಒಂದು ವೇಳೆ ನೀನು ಅಲ್ಲಿ ಸುಖ ಅನುಭವಿಸಿದಿ,
ಅಲ್ಲಿ ಸುಖ ಪಡ್ತಾ 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 ಸುಖ ಕೊಟ್ಟಂತ ದೇವರನ್ನ ಮರ್ತೋಗಿದ್ಯಾ? ಇವಾಗ ನೀನು ಬೆಂಕಿಯಲ್ಲಿ ಬಿದ್ದಿದ್ಯಾ? ಬೆಂಕಿಯಲ್ಲಿ ಕಷ್ಟಪಡಿ ಇವಾಗ. ಆದ್ರೆ ಲಾಜರ್ ಹಂಗಿರ್ಲಿಲ್ಲ. ಲಾಜರ್ ಅದು ಆ ಭಿಕ್ಷೆ ಬೇಡುವಂತ ವ್ಯಕ್ತಿ, ಆ ಹುಣ್ಣುಗಳಿಂದ ತುಂಬಿರುವಂತ ವ್ಯಕ್ತಿ ಆತನ ಇರಲಿಲ್ಲ. ಒಂದು ಸತಿ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು, ದೇವರು ನಮ್ಮ ಜೀವಿತಗಳಲ್ಲಿ ಕೊಟ್ಟಂತ ಒಳ್ಳೆ ಪದಾರ್ಥಗಳು ಬಂದ ಮೇಲೆ, ಒಳ್ಳೆ ವಸ್ತುಗಳು ಬಂದ ಮೇಲೆ, ಆ ವಸ್ತುಗಳನ್ನ ಕೊಟ್ಟಂತಹ ಉತ್ತಮವಾದ ದೇವರನ್ನ ಯಾವಾಗಲೂ ಕೂಡ ನಾವು ಬಿಟ್ಟು ಜೀವನ ಮಾಡಬಾರದು. ಎರಡನೇದಾಗಿ ನಮ್ಮ ಜೀವಿತಗಳಲ್ಲಿ ಇನ್ನೊಂದನ್ನ ಅರ್ಥ ಮಾಡ್ಕೊಳ್ಬೇಕೇನಂತ ಹೇಳಿದ್ರೆ, ಏನಂದ್ರೆ ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 10ನೇ ವಚನ ಹೋಗಿ ನೋಡ್ರಿ. ನನ್ನ ಜೊತೆನಲ್ಲಿ ಆ ವಚನ ಓದ್ರಿ. ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 10ನೇ ವಚನ ಓದ್ರಿ. ನಾನು ಓದ್ತೀನಿ, ಎಲ್ಲ ಗಮನ ಕೊಟ್ಟು ಕೇಳ್ರಿ. ಯಾಕಂದ್ರೆ ಒಂದ್ 4 ವಚನ ಓದ್ಬೇಕಾಗುತ್ತೆ, ನಾನು ಸ್ಪೀಡ್ ಆಗಿ ಓದ್ತೀನಿ, ಎಲ್ಲರೂ ಗಮನ ಕೊಟ್ಟು ಕೇಳ್ರಿ. ದೇವರು ಇಸ್ರಾಯೇಲ್ರಿಗೆ ಐಗುಪ್ತ ದೇಶದಿಂದ ಕರೆದ ಮೇಲೆ ಒಂದು ಆಜ್ಞೆ ಕೊಡ್ತಾರೆ, ದೇವರು ಒಂದು ಸಲಹೆಯನ್ನ ದೇವರು ಕೊಡ್ತಾರೆ. ತನ್ನ ಹೃದಯದ ಒಂದು ಮಾತನ್ನ ದೇವರು ಕೊಡ್ತಾ ಇದ್ದಾರೆ. ಏನಂದ್ರೆ, ನೀವು ಹೊಟ್ಟೆ ತುಂಬಾ ಉಂಡು ಸುಖದಿಂದಿರುವಾಗ ನಿಮ್ಮ ದೇವರಾದ ಯೆಹೋವನು ನಿಮಗೆ ಉತ್ತಮ ದೇಶವನ್ನು ಕೊಟ್ಟದ್ದಕ್ಕಾಗಿ ಆತನನ್ನು ಸ್ತುತಿಸಬೇಕು. 11ನೇ ವಚನ, ನಾನು ಈಗ ನಿಮಗೆ ಬೋಧಿಸುವ ನಿಮ್ಮ ದೇವರಾದ ಯೆಹೋವನ ಆಜ್ಞಾ ವಿಧಿಗಳನ್ನು ಕೈಕೊಳ್ಳದವರು ಆತನನ್ನು ಮರೆಯುವವರು ಆಗಬೇಡಿರಿ. ನೋಡಿರಿ, ನೀವು ಹೊಟ್ಟೆ ತುಂಬಾ ಉಂಡು ಸುಖವಾಗಿದ್ದು ಒಳ್ಳೆ ಮನೆಗಳನ್ನು ಕಟ್ಟಿಕೊಂಡು ಅವುಗಳಲ್ಲಿ ವಾಸವಾಗಿರುವ ಕಾಲದಲ್ಲಿ ನಿಮ್ಮ ಧನಗಳು, ಆಡು ಕುರಿಗಳು, ನಿಮ್ಮ ಬೆಳ್ಳಿ ಬಂಗಾರವು, ಆಸ್ತಿಯೆಲ್ಲವೂ ಹೆಚ್ಚುತ್ತಿರುವಾಗ ಒಂದು ವೇಳೆ ನೀವು ಮದಸಿ ನಿಮ್ಮ ದೇವರಾದ ಯೆಹೋವನನ್ನು ಮರೆತೀರಿ. ನೀವು ಮರಿಬೇಡ್ರಿ. ನಿಮ್ಗೆ ಹಣ ಸಿಕ್ಕಿದ ಮೇಲೆ, ಆಸ್ತಿ ಸಿಕ್ಕಿದ ಮೇಲೆ, ಹೊಟ್ಟೆ ತುಂಬಾ ಊಟ ಸಿಕ್ಕಿದ ಮೇಲೆ ನೀವು ನನ್ನನ್ನು ಮರಿಬೇಡ್ರಿ, ನಿಮ್ಮ ದೇವರಾದ ನನ್ನನ್ನು ಮರಿಬೇಡ್ರಿ. ದೇವರು ಓಪನ್ ಆಗಿ ತನ್ನ ಬಾಯಿಂದ ಹೇಳಿದ್ರು. ಯಾರಿಗೆ ಹೇಳಿದ್ರು? ಇಸ್ರಾಯೇಲ್ ಜನರಿಗೆ ಹೇಳಿದ್ರು. ಯಾವ ಇಸ್ರಾಯೇಲ್ ಜನರಿಗೆ ದೇವರು ಕನಾನ್ ದೇಶ ಕೊಟ್ರು? ಯಾವ ಇಸ್ರಾಯೇಲ್ ಜನನ ದೇವರು ಆ ಕೆಂಪು ಸಮುದ್ರದಲ್ಲಿ ಬಿಡುಗಡೆ ಮಾಡಿದ್ರು? ಯಾವ ಇಸ್ರಾಯೇಲ್ ಜನರಿಗೆ ರೋಗಗಳಿಂದ ಬಿಡುಗಡೆ ಮಾಡಿದ್ರು? ಯಾವ ಇಸ್ರಾಯೇಲ್ ಜನರಿಗೆ ಊಟ ಇಲ್ದಿರುವಂತ ಸಮಯಗಳಲ್ಲಿ ಊಟ ಕೊಟ್ರು, ಹೊಲ ಇಲ್ದಿರೋ ಸಮಯದಲ್ಲಿ ಹೊಲಗಳನ್ನ ಕೊಟ್ರು, ಮನೆಗಳು ಇಲ್ದಿರೋ ಸಮಯದಲ್ಲಿ ಮನೆಗಳನ್ನ ಕೊಟ್ಟರು ದೇವರು ಅವರಿಗೆ. ಯಾವುದನ್ನು ಕೂಡ ಕಡಿಮೆ ಮಾಡ್ಲಿಲ್ಲ. ಅದು ಕೊಡುವಂತ ಸಮಯದಲ್ಲಿ ದೇವರು ಏನ್ ಹೇಳಿದ್ರೆ ಅಂದ್ರೆ, ಇದೆಲ್ಲ ಇದ್ದು ನಾಳೆ ನೀವು ಹೊಟ್ಟೆ ತುಂಬಾ ಉಂಡು ತೃಪ್ತರಾಗಿ ಜೀವನ ಮಾಡುವಾಗ ನನ್ನನ್ನು ಮಾತ್ರ ಮರಿಬೇಡಿ, ನನ್ನನ್ನು ಸ್ಮರಣೆ ಮಾಡ್ರಿ, ನನ್ನನ್ನ ನೆನಪು ಮಾಡ್ಕೊಳ್ರಿ. ಅಂದ್ರೆ ಇಲ್ಲಿ ದೇವರು ಏನ್ ಹೇಳ್ತಿದಾರೆ ಅಂದ್ರೆ, ನನ್ನನ್ನ ನೀವು ಕಂಡಿಡಿರಿ, ಯಾರು ನಾನಂತ ನೀವು ನೆನಪಿಟ್ಕೊಳ್ರಿ, ಮರಿಬೇಡ್ರಿ, ನನ್ನನ್ನ ನೆನಪು ಮಾಡ್ಕೊಳ್ರಿ, ಪದೇ ಪದೇ ನೆನ್ಪು ಮಾಡ್ಕೊಳ್ರಿ. ನಾನು ಮರಿಬಾರ್ದಂತ ಹೇಳಿದ್ರೆ ನನ್ನ ಆಜ್ಞೆಗಳು ನಿಮ್ಮ ಮನೆಗಳಲ್ಲಿ ಕಟ್ಟಿರ್ಲಿ, ನಿಮ್ಮ ಹಣೆಗಳಲ್ಲಿ ಕಟ್ಟಿರ್ಲಿ, ನಿಮ್ಮ ಎದೆಗಳಲ್ಲಿ ಕಟ್ಟಿರ್ಲಿ. ಹೋಗುವಾಗ ನನ್ನ ಆಜ್ಞೆಗಳನ್ನ ನೆನ್ಪಿಟ್ಕೊಳ್ರಿ, ಯಾಕಂದ್ರೆ ನಾನು ಮರಿಬಾರ್ದು. ನೀವು ದೇವ್ರು ಇಷ್ಟೆಲ್ಲ ಆಜ್ಞೆ, ಇಷ್ಟೆಲ್ಲ ಸಲಹೆ ಕೊಟ್ರು ಇಸ್ರಾಯೇಲ್ರಿಗೆ, ಇಷ್ಟೆಲ್ಲ ಸಲಹೆ ಕೊಟ್ರು. ಆದ್ರೆ ಆಗಿದ್ದೇನು ಗೊತ್ತಾ? ನ್ಯಾಯಸ್ಥಾಪಕರ ಪುಸ್ತಕ 2ನೇ ಅಧ್ಯಾಯ 10ನೇ ವಚನ ಬಂದ್ರೆ, ನ್ಯಾಯಸ್ಥಾಪಕರ ಪುಸ್ತಕ 2ನೇ ಅಧ್ಯಾಯ 10ನೇ ವಚನ ಓದ್ರಿ ಯಾರಾದ್ರು. ವಚನ 10ನೇ ವಚನ. ಅವನ ಕಾಲದವರೆಲ್ಲರೂ ಪಿತೃಗಳ ಬಳಿಗೆ ಸೇರಿದ ಮೇಲೆ ಯೆಹೋವನನ್ನು ಆತನು ಇಸ್ರಾಯೇಲಿಗೋಸ್ಕರ ಮಾಡಿದ ಮಹತ್ ಕಾರ್ಯಗಳನ್ನು ಅರಿಯದಿದ್ದ ಬೇರೊಂದು ಸಂತಾನವು ಹುಟ್ಟಿತು. ಬೈಬಲ್ ಹೇಳುತ್ತೆ ನಮ್ಗೆ, ಅವನ ಕಾಲದವರೆಲ್ಲರೂ ಪಿತೃಗಳ ಬಳಿಗೆ ಸೇರಿದ ಮೇಲೆ ಯೆಹೋವನನ್ನು ಆತನ ಇಸ್ರಾಯೇಲರಿಗೋಸ್ಕರ ಮಾಡಿದ ಮಹತ್ಕಾರ್ಯಗಳನ್ನು ಅರಿಯದಿದ್ದ ಬೇರೊಂದು ಸಂತಾನವು ಹುಟ್ಟಿತು. ಇವರೆಲ್ಲ ಏನ್ ಮಾಡಿದ್ರಪ್ಪ ಅಂತ ಹೇಳಿದ್ರೆ, ದೇವರನ್ನ ಮರೆತು ಬಿಟ್ರು. ಇಸ್ರಾಯೇಲರ ಜನರಿಗೆ ಮಾಡಿದಂತ ಉಪಕಾರ ಮಾಡಿದ ದೇವರನ್ನ ಮರೆತರು. ಇಸ್ರಾಯೇಲರ ಜನರಿಗೆ ಮಾಡಿದಂತಹ ಅದ್ಭುತಗಳನ್ನ ಮರೆತು ಬಿಟ್ರು. ನೋಡ್ರಿ, ಇವರು ಗೊತ್ತಿಲ್ಲದಿರುವಂತ ಜನಾಂಗ, ಇವರ ಪಿತೃಗಳೇನಿದ್ರಲ್ಲ ಅವ್ರಿಗಾದ್ರೂ ಬುದ್ಧಿ ಬರಬಾರ್ದ? ನೋಡಪ್ಪ ಮೊಮ್ಮಗನೇ, ನಮ್ಮ ಜೀವಿತಗಳಲ್ಲಿ ಈ ದೇಶಕ್ಕೆ ಬಂದದ ಕಾರಣ ಯಾರಂದ್ರೆ ದೇವರು. ಇಲ್ಲಿ ನಾವು ಚೆನ್ನಾಗಿ ಹೊಲದಲ್ಲಿ ಬೀಜ ಹಾಕಿ ನಾವು ತಿಂತಾ ಇದ್ದೇವೆ ಅಂದ್ರೆ ಇದಕ್ಕೆ ಕಾರಣ ದೇವರು. ನಮ್ಮ ಜೀವಿತಗಳಲ್ಲಿ ಒಳ್ಳೆ ಬಟ್ಟೆ ಹಾಕೊಳ್ತಾ ಇದ್ದೇವೆ ಅಂದ್ರೆ ಇದಕ್ಕೆ ಕಾರಣ ದೇವರು. ಈ ಪಿತೃಗಳಾದ್ರೂ ತಮ್ಮ ಮೊಮ್ಮಕ್ಕಳಿಗೆ, ತಮ್ಮ ಮಕ್ಕಳಿಗೆ, ತಮ್ಮ ಮರಿ ಮೊಮ್ಮಕ್ಕಳಿಗೆ ಇದನ್ನೆಲ್ಲ ಹೇಳ್ಕೊಡ್ಬೇಕಾಗಿತ್ತಲ್ಲ. ಯಾಕೆ ಹೇಳಿಲ್ಲ? ಯಾಕೆ ಎಲ್ಲರೂ ಕೂಡ ದೇವ್ರನ್ನ ಮರ್ತೋದ್ರು? ಬರುವಂತ ಪೀಳಿ, ಬರುವಂತ ಒಂದು ಜನರೇಷನ್ ದೇವ್ರನ್ನ ಮರ್ತೋಗಿದ್ದಾರೆ. ಅಂದ್ರೆ ಎಷ್ಟರ ಮಟ್ಟಿಗೆ ದೇವರಂದ್ರೆ ಕೇರ್ಲೆಸ್ ಆಗಿದ್ರೆ ಹೇಳ್ರಿ ಜನರಿಗೆ. ನೋಡೋಣ, ದೇವ್ರು ಓಪನ್ ಆಗಿ ಹೇಳಿದ್ರು, ನನ್ನನ್ನು ಮರಿಬೇಡಿ. ನೀವು ಹೊಟ್ಟೆ ತುಂಬದಾಗ ನನ್ನನ್ನು ಮರಿಬೇಡ್ರಿ ಅಂತ. ಆದ್ರೆ ಮನುಷ್ಯರಿಗೆ ಹೊಟ್ಟೆ ತುಂಬಿದೆ, ಇವಾಗ ದೇವರನ್ನ ಮರೆತು ಬಿಟ್ಟಿದ್ದಾರೆ.
ದೇವರಿಗೆ ಒಂದ್ ಸ್ವಲ್ಪ ಕೂಡ ವಿಶ್ವಾಸ ಯೋಗ್ಯರಾಗಿ, ಓ ದೇವ್ರು ನನಗೆ ಕೊಟ್ಟಿದ್ದಾರೆ, ನಾನು ಆತನನ್ನು ನೆನೆಸ್ಬೇಕು, ನಾನು ಆತನ ಬಳಿಗೆ ಹೋಗ್ಬೇಕು, ಯಾರು ನನಗೆ ಕೊಟ್ಟಿದ್ದಾರೆ, ಒಂದ್ ಸ್ವಲ್ಪ ಕೂಡ ಯೋಚನೆ ಮಾಡ್ತಾ ಇಲ್ಲ. ಈ ದಿನ ನಾನು ಎಷ್ಟೋ ಜನರನ್ನು ನೋಡಿದ್ದೀನಿ, ಒಂದು ಕಾಲದಲ್ಲಿ ಅವ್ರ ಹತ್ರ ಏನು ಕೂಡ ಇಲ್ಲದೆ ಇರೋ ಪರಿಸ್ಥಿತಿಯಲ್ಲಿ ದೇವರು ಈ ಕಾಲದಲ್ಲಿ ಎಷ್ಟೋ ಅಭಿವೃದ್ಧಿಯನ್ನು ತನ್ನ ಜೀವಿತಗಳಲ್ಲಿ ಕೊಟ್ಟಿದ್ದಾರೆ. ಆದ್ರೆ ಈ ದಿನ ದೇವರು ಆ ಮನುಷ್ಯ ಏನು ಯೋಚನೆ ಮಾಡ್ತಾ ಇದ್ದಾನೆ ಅಂದ್ರೆ, ಇದೆಲ್ಲದನ್ನು ಕೂಡ ನನ್ನ ಬಲದಿಂದ ನಾನು ಸಂಪಾದನೆ ಮಾಡಿದ್ದೇನೆ, ಇದು ನನ್ನ ಬುದ್ಧಿ, ನನ್ನ ಜ್ಞಾನದಿಂದ ನಾನು ಇಷ್ಟು ಮುಂದೆ ಬಂದಿದ್ದೇನೆ. ಮನುಷ್ಯನಿಗೆ ಅಹಂಕಾರ ಹೆಚ್ಚಾಗಿ ದೇವರನ್ನ ಮರೆತೋಗಿದ್ದಾರೆ ಅಷ್ಟೇ. ಮನುಷ್ಯರ ಜೀವಿತಗಳಲ್ಲಿ ಅಹಂಕಾರ ಸರಿ ಇಲ್ಲ. ನೆನ್ಪಿಟ್ಕೊಳ್ರಿ, ದೇವರು ಕೊಟ್ಟಂತ ವರದಾನಗಳು ಯಾವುದು ಕೂಡ ವೇಸ್ಟ್ ಇಲ್ಲ. ದೇವರು ಎಲ್ಲಾ ದಾನಗಳನ್ನ, ಎಲ್ಲಾ ಒಳ್ಳೆ ವಸ್ತುಗಳನ್ನ ದೇವರು ನಮ್ಗೆ ಕೊಡ್ತಾ ಇದ್ದಾರೆ. ಎಷ್ಟು ಜನರೇ ನಾವು ನೆನ್ಪು ಮಾಡ್ಕೊಳ್ತೀವಿ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯದಲ್ಲಿ ನೀವು 3ನೇ ವಚನ 4ನೇ ವಚನ ಹೋಗಿ ನೋಡ್ರಿ. ಎತ್ತು ತನ್ನ ಯಜಮಾನನನ್ನ ಕಂಡುಹಿಡಿತಂತೆ, ಕತ್ತೆಯು ತನ್ನ ಯಜಮಾನನ ಗೋದಲಿಯನ್ನು ಅಂದ್ರೆ ಅದು ಎಲ್ಲಿ ಕಟ್ಟಾಕ ಅದನ್ನು ಕೂಡ ಕತ್ತೆ ಕಂಡುಹಿಡಿತಂತೆ. ಒಂದು ಕತ್ತೆಗಿರುವಂತಹ ಒಂದು ನಂಬಿಗಸ್ತಿಕೆ, ಒಂದು ಎತ್ತಿಗಿರುವಂತಹ ನಂಬಿಗಸ್ತಿಕೆ ಮನುಷ್ಯನಿಗಿಲ್ಲ ಪ್ರಿಯರೇ, ಮನುಷ್ಯನಿಗಿಲ್ಲ. ಮತ್ತೆ ಇಷ್ಟೆಲ್ಲಾ ತನ್ನ ಜೀವಿತಗಳಲ್ಲಿ ದೇವರನ್ನ ಮರೆತು ದೇವರನ್ನೇ ಸ್ಮರಿಸದೆ ತನ್ನ ಸುಖದಲ್ಲೇ ಮನುಷ್ಯ ಜೀವನ ಮಾಡಿದ್ರೆ ಮತ್ತೆ ಈ ಮನುಷ್ಯನಿಗೆ ಮರಣದ ನಂತರ ಎಂತ ಸ್ಥಳ ಕೊಡ್ತಾರೆ ದೇವರು? ಆ ಮನುಷ್ಯನಿಗೆ ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿರುವಂತಹ ಆ ಶ್ರೀಮಂತನ ಗತಿಯೇ ಆ ಮನುಷ್ಯನಿಗೆ ಆಗುತ್ತೆ. ಶ್ರೀಮಂತರು ತಪ್ಪಿಲ್ಲ, ಶ್ರೀಮಂತ ಆಗೋದು ತಪ್ಪಿಲ್ಲ, ಜ್ಞಾನವಂತರ ಆಗೋದು ತಪ್ಪಿಲ್ಲ, ದೊಡ್ಡ ದೊಡ್ಡ ಸ್ಥಳಗಳಲ್ಲಿ ಪ್ರಸಂಗ ಮಾಡೋದು ಕೂಡ ತಪ್ಪಿಲ್ಲ, ಬೈಬಲ್ ಜ್ಞಾನ ತುಂಬಾ ನಾವು ಒಳಗಡೆ ಇಟ್ಕೊಂಡ್ರು ತಪ್ಪಿಲ್ಲ, ಯಾವ್ದು ಕೂಡ ತಪ್ಪಿಲ್ಲ ಪ್ರಪಂಚದಲ್ಲಿ. ತಪ್ಪು ಯಾವ್ದಪ್ಪ ಅಂತ ಹೇಳಿದ್ರೆ ನಾವು ದೇವ್ರನ್ನ ಮರಿತಾ ಇದ್ದೀವಿ, ದೇವ್ರನ್ನ ಮುಂದಿಡ್ತಾ ಇಲ್ಲ, ನಾವು ಮುಂದೆ ಹೋಗ್ತೀವಿ, ದೇವ್ರನ್ನ ನಾವು ಹಿಂದೆ ಇಡ್ತಾ ಇದ್ದೀವಿ. ದೇವ್ರು ಮುಂದೆ ಇದ್ದಾರಾ, ನಾವು ಮುಂದೆ ಇದ್ದೀವ? ಎಷ್ಟೋ ಜನರ ಪ್ರಾಬ್ಲಮ್ ಏನಂದ್ರೆ ತಾವು ಮುಂದೆ ಇದ್ದಾರೆ, ದೇವ್ರನ್ನ ಹಿಂದೆ ಹಾಕಿದ್ದಾರೆ. ದೇವರೇ ನೀನು ಹಿಂದೆ ಬಾ, ನಾನು ಮುಂದೆ ಹೋಗ್ತೀನಿ ಅಂತೇಳಿ. ಹಂಗಿರಬಾರ್ದು. ದೇವ್ರನ್ನ ಮುಂದೆ ಬಿಡ್ಬೇಕು, ನಾವು ದೇವರಿಂದೇ ಬರ್ಬೇಕು. ಎಷ್ಟು ಒಳ್ಳೆ ದೇವ್ರು ನೋಡ್ರಿ. ಅಪ್ಪ ಮಗನೇ, ನಿನ್ ಹೊಟ್ಟೆ ತುಂಬಾ ಊಟ ಕೊಡ್ತೀನಿ, ನೀನು ಭಯ ಪಡಬೇಡ, ನಿನ್ ಹೊಟ್ಟೆ ಊಟ ಬೇಕ್ತಾನೆ, ಹೊಟ್ಟೆ ತುಂಬಾ ಊಟ ಕೊಡ್ತೀನಿ. ನಿನಗೆ ಬಟ್ಟೆ ಬೇಕಾ, ಚೆನ್ನಾಗಿರೋ ಬಟ್ಟೆ ಕೊಡ್ತೀನಿ. ಮನೆ ಬೇಕಾ, ಮನೆ ಕೊಡ್ತೀನಿ. ನೌಕರಿ ಬೇಕಾ, ನೌಕರಿ ಕೊಡ್ತೀನಿ. ಗಾಡಿ ಬೇಕಾ, ಗಾಡಿ ಕೊಡ್ತೀನಿ. ಜ್ಞಾನ ಬೇಕಾ, ಜ್ಞಾನ ಕೊಡ್ತೀನಿ. ಏನ್ ಬೇಕು ನಿನಗೆ ಹೇಳು, ಎಲ್ಲ ಕೊಡ್ತೀನಿ. ಆದ್ರೆ ಒಂದು ಮಾತ್ರ ಕಂಡೀಷನ್, ನನ್ನ ಜೊತೆಗೆ ಒಂದು ಕಂಡೀಷನ್ ಏನಂದ್ರೆ, ನಾನು ಇದನ್ನೆಲ್ಲ ಕೊಟ್ಟಾಗ ನೀನು ಸುಖವಾಗಿ ಜೀವನ ಮಾಡುವಾಗ ನನ್ನನ್ನು ಮಾತ್ರ ನೀನು ಮರಿಬೇಡ ಅಂತ. ಕೊಡೋವಾಗ ಮಾತ್ರ ಓಕೆ ದೇವ್ರೆ ನನ್ಗೆ ಕೊಡ್ರಿ, ದೇವ್ರೆ ನನಗೆ ಅದು ಕೊಡ್ರಿ, ಇದು ಕೊಡ್ರಿ ಎಲ್ಲ ಕೇಳ್ತೀವಿ. ದೇವ್ರೆಲ್ಲದನ್ನು ಕೊಟ್ಟಾಗ ಅದ್ ಹೆಂಗಿದೆ ಅಂದ್ರೆ, ದೇವ್ರನ್ನೇ ಆ ಶಬ್ದ ಯೂಸ್ ಮಾಡಬಾರ್ದು. ನಾನು ಸಹಾಯ ಮಾಡಿದವ್ರನ್ನ ಒತ್ತು ಅವರ ಸಮಾಧಿ ಮೇಲೆ ನಾವು ಮನೆ ಕಟ್ಕೊಳ್ತಾರ ಈ ಪ್ರಪಂಚ ಜೀವನ ಮಾಡ್ತಾ ಇದೆ. ಮತ್ತೆ ಅಂತಹ ಮನುಷ್ಯನಿಗೆ ದೇವ್ರು ಎಂತ ಶಿಕ್ಷೆ ಕೊಡ್ಬೇಕು ಹೇಳ್ರಿ ನೋಡೋಣ. ಹೀಗಾಗಿ ನಮ್ಮ ಜೀವಿತಗಳಲ್ಲಿ ಈ ದಿನ ನಾವು ಏನ್ ಆಲೋಚನೆ ಮಾಡೋಣ, ದೇವ್ರೇ ನನಗೆ ನೀನು ಕೊಟ್ಟಿದ್ದೀಯ, ನಮ್ಮ ಮಕ್ಕಳಿಗೆ ಅದು ಕಲಿಸ್ಕೊಡ್ಬೇಕು. ಅಪ್ಪ ಇದು ಒಳ್ಳೆ ಬಟ್ಟೆ ನನಗೆ ದೇವರು ಕೊಟ್ಟಿದ್ದು, ಒಂದು ಒಳ್ಳೆ ಗಾಡಿ ದೇವ್ರು ಕೊಟ್ಟಿದ್ದು, ಈ ಜ್ಞಾನ ನನಗೆ ದೇವ್ರು ಕೊಟ್ಟಿದ್ದು, ಒಂದು ಒಳ್ಳೆ ಪ್ರಸಂಗ ಮಾಡ್ತೇನೆ ದೇವ್ರು ಕೊಟ್ಟಿದ್ದು ನನಗೆ. ಇದನ್ನೆಲ್ಲ ಮಾಡ್ಲಿಕ್ಕೆ ಕಾರಣ ದೇವರು. ಒಂದು ವೇಳೆ ದೇವರಿಲ್ಲ ಆಗಿದ್ರೆ ನಾವು ಯಾವಾಗ್ಲೂ ಸತ್ತೋಗ್ತಾ ಇದ್ದೀವಿ. ಇದನ್ನ ನಾವು ನಮ್ಮ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆ ಹೇಳ್ಕೊಡ್ಬೇಕಾಗತ್ತೆ, ನಮ್ಮ ಮರಿ ಮೊಮ್ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿದೆ, ಪ್ರಪಂಚಕ್ಕೆ ನಾವು ಇದು ಹೇಳ್ಕೊಡ್ಬೇಕಾಗುತ್ತೆ. ಇದಕ್ಕೆ ಕಾರಣ ಯೇಸು ಸ್ವಾಮಿ ಅವರು. ನಾವು ನಂಬಿಕಸ್ಥರಾದಂತಹ ಆಳುಗಳಾಗಿ ನಮ್ಮ ಜೀವಿತಗಳಲ್ಲಿ ಜೀವನ ಮಾಡಬೇಕು. ಈ ದಿನ ಎಷ್ಟೋ ಕುಟುಂಬಗಳಲ್ಲಿ, ಕ್ರೈಸ್ತ ಕುಟುಂಬಗಳಲ್ಲಿ ನೋಡಿದ್ದೀವಿ ಯೇಸು ಸ್ವಾಮಿ ಅವರಿಲ್ಲ. ಎಷ್ಟೋ ಕ್ರೈಸ್ತ ಕುಟುಂಬಗಳಲ್ಲಿ ಯೇಸು ಸ್ವಾಮಿ ಕಾಣಿಸ್ತಾ ಇಲ್ಲ. ಕೇವಲ ಅವರ ಜ್ಞಾನ ಕಾಣಿಸ್ತಾ ಇದೆ, ಅವ್ರ ಆಸ್ತಿ ಕಾಣಿಸ್ತಾ ಇದೆ, ಅವ್ರ ಗಾಡಿ ಕಾಣಿಸ್ತಾ ಇದೆ, ಅವ್ರ ಒಳ್ಳೆ ಬಟ್ಟೆ ಕಾಣಿಸ್ತಾ ಇದೆ, ಬಂಗಾರ ಮಾತ್ರ ಕಾಣಿಸ್ತಾ ಇದೆ, ಅವ್ರ ಕೋಟ್ ಸೂಟ್ ಎಲ್ಲ ಕಾಣಿಸ್ತಾ ಇದೆ, ಎಲ್ಲದನ್ನು ಕಾಣಿಸ್ತಾ ಇದೆ. ಆದ್ರೆ ಅವ್ರ ಮನೆಗಳಲ್ಲಿ ಯೇಸು ಸ್ವಾಮಿ ಕಾಣಿಸ್ತಾ ಇಲ್ಲ. ಯೇಸು ಸ್ವಾಮಿ ಇದಾರ ನಮ್ಮ ಜೀವಿತಗಳಲ್ಲಿ, ನಮ್ಮ ಕುಟುಂಬಗಳಲ್ಲಿ ಯೇಸು ಸ್ವಾಮಿ ಇದಾರ? ನಾವು ಯೋಚನೆ ಮಾಡೋಣ. ಇಂತಹ ಸುಖ ಸಂಪತ್ತಿನಲ್ಲಿ ಜೀವನ ಮಾಡುವಂತಹ ಮನುಷ್ಯರಿಗೇನೆ ದೇವರು ಏನನ್ನ ತಯಾರು ಮಾಡಿಟ್ಟಿದ್ದಾರೆ ಅಂತ ಹೇಳಿದ್ರೆ ನರಕದ ಯಾತನೆ. ಯಾಕಂದ್ರೆ ನಾವು ಆಶಿಸಿದಂತ ಸುಖ ನಾವು ಇಲ್ಲಿ ಪಡಿತಾ ಇದೀವಲ್ಲ, ನಮಗೆ ಇಷ್ಟ ಬಂದಾಗ ನಾವು ಜೀವನ ಮಾಡ್ತಿದ್ವಿ ಅಂದ್ರೆ ನಮಗೆ ಸುಖ, ನಮಗೆ ಅದರಲ್ಲಿ ಸುಖ ಇದೆ. ನಮಗೆ ನಮಗೆ ನಾವು ಬಯಸಿ ನಾವು ಸುಖದಲ್ಲಿ ಜೀವನ ಮಾಡಿದ್ರೆ ಇನ್ನ ಬರುವಂತ ದಿನಗಳಲ್ಲಿ ನಾವು ಮರಣಿಸಿದ ನಂತರ ನಮ್ಗೆ ಸುಖ ಇರಲ್ಲ, ನಮಗೆ ದುಃಖನೇ ಇರುತ್ತೆ. ನೆನ್ಪಿಟ್ಕೊಳ್ರಿ, ದೇವರು ಹೇಳಿದ್ರು ಕೂಡ ಇಸ್ರಾಯೇಲ್ ಏನ್ ಮಾಡಿದ್ರು, ಮರೆತು ಬಿಟ್ಟು ತಮ್ಮ ಜೀವಿತಗಳು. ಹೀಗಾಗಿ ಪ್ರೀತಿಯುಳ್ಳವರೇ, ನಮ್ಮ ಜೀವಿತಗಳಲ್ಲಿ ದೇವರನ್ನ ಯಾವಾಗಲೂ ಕೂಡ ಮರಿಬಾರ್ದು. ಮೊದಲನೇದಾಗಿ ದೇವರಿಂದ ದೂರ ಆಗ್ಬಾರ್ದು. ಒಳ್ಳೆಯ ವರದಾನಗಳನ್ನ ಕೊಟ್ಟಂತ ದೇವರಿಂದ ದೂರ ಆಗ್ಬೇಡ್ರಿ. ಒಳ್ಳೆಯದನ್ನ ಕೊಟ್ಟಂತ ದೇವರಿಂದ, ಒಳ್ಳೆಯ ದಾನಗಳು ನಮ್ಮ ಜೀವಿತಗಳಲ್ಲಿ ಸಿಕ್ಕಾಗ, ಒಳ್ಳೆಯದೇನಾದ್ರೂ ವಸ್ತುಗಳು ನಮ್ಮಲ್ಲಿ ಸಿಕ್ಕಾಗ ನಾವು ಅರ್ಥ ಮಾಡ್ಕೊಳ್ಬೇಕಂದ್ರೆ ಇದಕ್ಕಿಂತನೂ ಕೂಡ ಒಳ್ಳೆಯವರು ನನ್ನ ಜೀವಿತಗಳಲ್ಲಿ ಯೇಸು ಸ್ವಾಮಿ ಇದ್ದಾರೆ.
ಕೆಲವರಿಗೆಲ್ಲ ಮೊಬೈಲ್ ಸಿಕ್ಕಿದ್ರೆ ಪ್ರಪಂಚ, ಅದರಲ್ಲೇ ಮುಳುಗಿ ಜೀವನ ಮಾಡ್ತಿರ್ತಾರೆ. ಕೆಲವರಿಗೆ ಬಂಗಾರ ಸಿಕ್ಕಿದ್ರೆ ಪ್ರಪಂಚ, ಕೆಲವೊಬ್ಬರಿಗೆ ಜ್ಞಾನ ಸಿಕ್ಕಿದ್ರೆ ಪ್ರಪಂಚ, ಕೆಲವೊಬ್ಬರಿಗೆ ಪ್ರಪಂಚದಲ್ಲಿ ಏನೋ ಒಂದು ವಸ್ತು ಈ ಪ್ರಪಂಚದಲ್ಲಿ ಜೀವನ ಮಾಡುವಾಗ ಬೇಕಾಗತ್ತಲ್ಲ. ಕೆಲವೊಬ್ಬರಿಗೆ ವಿದ್ಯಾಭ್ಯಾಸ, ಎಲ್ಲರಿಗಿಂತ ಒಳ್ಳೆ ವಿದ್ಯಾಭ್ಯಾಸ ಮಾಡಿದ್ರೆ ಅದೇ ಅವ್ರಿಗೆ ದೊಡ್ಡದಾಗ್ಬಿಟ್ಟಿರುತ್ತೆ, ಅದೇ ಅವ್ರಿಗೆ ತುಂಬಾ ದೊಡ್ಡದಂತ ನೆನ್ಸ್ಕೊಂಡು ಅದೇ ತುಂಬಾ ಉತ್ತಮವಾದಂತದ್ದು ನೆನ್ಸ್ಕೊಂಡು ಅದರಲ್ಲೇ ಮುಳುಗೋಗಿರ್ತಾರೆ. ಸೊ ನೆನ್ಪಿಟ್ಕೊಳ್ರಿ, ನಮ್ಮ ಜೀವಿತಗಳಲ್ಲಿ ಯಾವುದು ಕೂಡ ಉತ್ತಮವಾದದ್ದಲ್ಲ, ಎಲ್ಲದೂ ಕೂಡ ನಮ್ಗೆ ಮಣ್ಣೆ. ನಮ್ಮ ಜೀವಿತಗಳಲ್ಲಿ ಉತ್ತಮವಾದವರು ಯೇಸು ಸ್ವಾಮಿ ಮಾತ್ರ. ಯೇಸು ಸ್ವಾಮಿಯಿಂದ ದೂರ ಆಗ್ಬೇಡ್ರಿ. ಎರಡನೇದಾಗಿ ಯೇಸು ಸ್ವಾಮಿಯವ್ರನ್ನ ಯಾವಾಗ್ಲೂ ಕೂಡ ನೆನ್ಪಿಟ್ಕೊಳ್ರಿ. ದೇವರು ಕೊಟ್ಟಿದ್ದಂತ ಹೇಳ್ರಿ, ಇದನ್ನ ಕೊಟ್ಟಿದ್ದ ದೇವರು. ಎಷ್ಟೋ ಜನ ಹೇಳ್ತಿರ್ತಾರೆ, ಇದೇ ದೇವ್ರು ಕೊಟ್ಟಿಲ್ಲ, ಸೈತಾನ ಕೊಟ್ಟಿದ್ದಾನಂತ. ಅಜ್ಞಾನಿಗಳ ಮಾತು ಹೇಳೋದು ಬೇಡ. ಸೈತಾನ ದೇವ್ರ ಮಕ್ಕಳಿಗೆ ಯಾವಾಗ್ಲೂ ಕೂಡ ಸೈತಾನ ಕೊಡಲ್ಲ. ಈ ಪ್ರಪಂಚದಲ್ಲಿ ಇದ್ದಿದ್ದನ್ನ ಸೈತಾನು ಕೂಡ ಕೊಡ್ತಾನೆ. ಯಾವಾಗ ಕೊಡ್ತಾನೆ, ಹೆಂಗ್ ಕೊಡ್ತಾನೆ, ಅದನ್ನ ನಾನು ಒಂದು ದಿವಸ ನಿಮ್ಗೆ ಹೇಳ್ತೀನಿ. ದೇವರು ಕೂಡ ತನ್ನ ಮಕ್ಕಳಿಗೆ ಒಳ್ಳೆ ದಾನಗಳನ್ನೇ ಕೊಡ್ತಾರೆ, ಒಳ್ಳೇದನ್ನೇ ಕೊಡ್ತಾರೆ. ನಾವು ಹೊಸ ಒಡಂಬಡಿಕೆಯಲ್ಲಿ ಬಂದ ಮೇಲೆ ದೇವರು ಕೇವಲ ಈ ಲೌಕಿಕವಾದ ಕಾರ್ಯಗಳಲ್ಲಿ ಮನಸ್ಸಿಡಬೇಡ್ರಿ ಅಂತ ಪದೇ ಪದೇ ಒತ್ತಿ ಹೇಳಿದ್ರು. ಯಾಕೆಂತ ಹೇಳಿದ್ರೆ ಇಂತಹ ಐಶ್ವರ್ಯವಂತರ ಸ್ವಭಾವ ನಮ್ಮ ಜೀವಿತಗಳಲ್ಲಿ ಬಂದುಬಿಡುತ್ತೆ. ಇದೆಲ್ಲ ಸಿಕ್ಕಿದ ಮೇಲೆ ನಮ್ಗೆ ಸುವಾರ್ತೆ ಇಷ್ಟ ಆಗಲ್ಲ, ಬೈಬಲ್ ಇಷ್ಟ ಆಗಲ್ಲ, ಪ್ರಾರ್ಥನೆ ಇಷ್ಟ ಆಗಲ್ಲ. ಹೀಗಾಗಿ ದೇವ್ರು ಏನ ಮಾಡಿದ್ರೆ ಅಂದ್ರೆ ಇದನ್ನೆಲ್ಲದನ್ನು ಕೂಡ ಸೆಕೆಂಡರಿ ಇಟ್ರು, ಫಸ್ಟ್ ದೇವರನ್ನ ಹುಡುಕ್ರಿ ಅಂತ ಹೇಳಿದ್ರು. ಹಳೆ ಒಡಂಬಡಿಕೆಯಲ್ಲಿ ಕೂಡ ಅದೇನೆ. ದೇವರು ಜ್ಞಾನ ಕೇಳಿದ್ರೆ ದೇವರು ಅದ್ರ ಜೊತೆಗೆ ಎಲ್ಲದನ್ನು ಕೂಡ ಕೊಟ್ಟಿದ್ದಾರೆ. ದೇವರು ಕೊಡ್ಲಿಕ್ಕೆ ಇಷ್ಟಪಡ್ತಾರೆ. ಆದ್ರೆ ನಮ್ಮ ಜೀವಿತಗಳಲ್ಲಿ ದೇವರಿಂದ ದೂರ ಆಗಬಾರ್ದು. ಎರಡನೇದಾಗಿ ದೇವರನ್ನ ನೆನೆಸ್ಕೊಳ್ಬೇಕು. ಇನ್ನು ಮೂರನೇದಾಗಿ ನಮ್ಮ ಜೀವಿತಗಳಲ್ಲಿ ಇನ್ನೊಂದು ಅರ್ಥ ಮಾಡ್ಕೊಳ್ಬೇಕೇನಂದ್ರೆ, ನನ್ನ ಜೊತೆನೆಲ್ಲ ವಾಕ್ಯವನ್ನು ಓದ್ರಿ. ಥೆಸಲೋನಿಕದವರಿಗೆ ಪೌಲನು ಬರೆದ ಪತ್ರಿಕೆ, ಮೊದಲನೇ ಪತ್ರಿಕೆ ಥೆಸಲೋನಿಕದವರಿಗೆ ಪೌಲನು ಬರೆದಂತಹ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 18ನೇ ವಚನ ಓದ್ರಿ. ಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಕರೆದಂತಾಗಿರಿ. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಬೈಬಲ್ ಹೇಳುತ್ತೆ, ದೇವರ ಭಕ್ತನಂತ ಪೌಲ ಹೇಳ್ತಾ ಇದ್ದಾನೆ ಎಲ್ಲ ವಿಷಯಗಳಲ್ಲಿ ಕೃತಜ್ಞತಾ ಸ್ತುತಿ ಮಾಡಿರಿ ಅಂತ. ಅಂದ್ರೆ ದೇವರು ನಮಗೆ ಕೊಡುವಂತ ಎಲ್ಲಾ ಉತ್ತಮ ದಾನಗಳನ್ನ, ಎಲ್ಲಾ ಸುಖಕರವಾಗಿ ಜೀವನ ಮಾಡ್ಲಿಕ್ಕೆ ದೇವರು ಏನನ್ನೆಲ್ಲ ನಮ್ಗೆ ಕೊಡ್ತಾರೋ ಅದೆಲ್ಲದೂ ಕೂಡ ಕೃತಜ್ಞತೆ ಉಳ್ಳವರಾಗಿ ನಾವು ಆರಾಧನೆ ಮಾಡ್ಬೇಕಂತ. ನಾವೆಷ್ಟು ಜನ ಎದ್ದ ತಕ್ಷಣನೇ ದೇವರೇ ನನಗೊಂದು ಟೈಮ್ ಕೊಟ್ಟಿದ್ಯಾ, ಇವತ್ತು ಕೂಡ ಜೀವನ ಮಾಡಿಕೆ ನನಗೊಂದು ಸಮಯ, ಒಂದು ದಿನ ಕೊಟ್ಟಿದ್ದೀರ ಅಂತ ಎಷ್ಟು ಜನ ನಮ್ಮ ಜೀವಿತಗಳಲ್ಲಿ ದೇವರಿಗೆ ಧನ್ಯವಾದ ಹೇಳಿದೀವಿ ಹೇಳ್ರಿ ನೋಡೋಣ. ಸರಿ, ನಮ್ಮಲ್ಲಿ ಎಲ್ಲರದ್ದು ಕೂಡ ಆಸ್ತಿ ಅಂತಸ್ತಿ ಇಲ್ಲ. ಈ ದಿನ ದೇವ್ರು ನಮ್ಮೆಲ್ಲರೂ ಕೂಡ ದಿನ ಕೊಟ್ಟಿದ್ದಾರ. ಇದನ್ನ ಎಲ್ಲರೂ ಕೂಡ ಎದ್ದಿದ್ದೇವೆ, ಯಾರು ಕೂಡ ಸತ್ತಿಲ್ಲ ತಾನೆ ನಮ್ಮ ಜೀವಿತಗಳಲ್ಲಿ. ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ಈ ಸಮಯವನ್ನು ಕೊಟ್ಟಂತ ದೇವರಿಗೆ ಎಷ್ಟು ಜನ ಕೃತಜ್ಞತೆ ಉಳ್ಳವರಾಗಿ ಕೃತಜ್ಞತೆ ಹೇಳಿ ನೀವು ಈ ದಿನವನ್ನ ಪ್ರಾರಂಭ ಮಾಡಿರ್ತೀರ. ಎಲ್ಲರದ್ರೂ ಕೂಡ ಮೊಬೈಲ್ ಇದೆ, ಅದಕ್ಕಾದ್ರೂ ದೇವ್ರ ಹತ್ರ ಕೃತಜ್ಞತೆ ಹೇಳಿದಿರ. ಎಲ್ಲರಿಗೂ ದೇವರು ಊಟ ಕೊಟ್ಟಿದ್ದಾರೆ, ಅದಕ್ಕಾದ್ರೂ ಕೃತಜ್ಞತೆ ಹೇಳ್ತೀವ. ಎಲ್ಲರೂ ಕೂಡ ಒಂದು ಒಳ್ಳೆ ಆರೋಗ್ಯ ಕೊಟ್ಟಿದ್ದಾರೆ, ಅದಕ್ಕಾದ್ರೂ ಕೃತಜ್ಞತೆ ಹೇಳ್ತೀವ. ಭಕ್ತನ ಅಂತಹ ಪೌಲನು ಹೇಳುವಂತ ಮಾತೇನೆಂದ್ರೆ, ಎಲ್ಲಾ ವಿಷಯಗಳಲ್ಲಿ ಕೃತಜ್ಞತಾ ಸ್ತುತಿ ಮಾಡಿರಿ. ಕೃತಜ್ಞತೆ ಉಳ್ಳವರಾಗಿ ದೇವರಿಗೆ ನಾವು ಜೀವನ ಮಾಡ್ಬೇಕಂತೆ, ದೇವರನ್ನ ನಾವು ಹೊಗಳಬೇಕಂತೆ, ದೇವರನ್ನ ನಾವು ಪ್ರಾರ್ಥನೆ, ದೇವರೇ ಒಂದು ಒಳ್ಳೆ ವರದಾನ ಕೊಟ್ಟಿದ್ಯಾ. ಆ ಶ್ರೀಮಂತನ ಜೀವಿತಗಳಲ್ಲಿ ಆತರ ಇರಲಿಲ್ಲ. 19ನೇ ವಚನವನ್ನು ಓದ್ಕೊಳ್ಳೋಣ ಇನ್ನೊಂದ್ಸತಿ. ಲೂಕನ್ ಬರೆದ ಸುವಾರ್ತೆ 16ನೇ ಅಧ್ಯಾಯ 19ನೇ ವಚನ. ಆ ಶ್ರೀಮಂತನ ಜೀವಿತಗಳಲ್ಲಿ ಏನಿತ್ತು ನೋಡ್ರಿ. ಆ ಪದ ಒಂದ್ಸತಿ ನೀವು ಲಕ್ಷ್ಯ ಕೊಟ್ಟು ಹೋದ್ರಿ, ಏನಂತ ಆ ದೇವರು ನಮಗೆ ಹೇಳ್ಕೊಡ್ತಾರೆ ನೋಡ್ರಿ. ಅಲ್ಲಿ 16ನೇ ಅಧ್ಯಾಯ 19ನೇ ವಚನ. ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು, ಅವನು ಸಕಲಾತಿ ನಯವಾದ ನಾರುಮಡಿ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನವೂ ವೈಭವದೊಡನೆ ಸುಖ ಸಂತೋಷ ಪಡುತ್ತಿದ್ದನು. ಒಂದು ದಿವಸ ಆದ್ರೂ ಆತನಿಗೆ ಕಷ್ಟ ಇತ್ತ? ಒಂದು ದಿವಸ ಆದ್ರೂ ಆತನ ಯೋಚನೆ ಮಾಡಿದ್ನ, ಈ ಪ್ರಪಂಚದಲ್ಲಿ ಅನಾಥರಿದ್ದಾರೆ, ಅವ್ರಿಗೋಸ್ಕರ ನಾನು ಸಹಾಯ ಮಾಡ್ಲಿ. ಈ ಪ್ರಪಂಚದಲ್ಲಿ ವಿಧವೆಯರಿದ್ದಾರೆ, ಅವ್ರಿಗೋಸ್ಕರ ಸಹಾಯ ಮಾಡೋಣ. ರೋಗಸ್ಥರಿದ್ದಾರೆ, ಅವ್ರಿಗೋಸ್ಕರ ಸಹಾಯ ಮಾಡೋಣ. ಅಯ್ಯೋ, ಈ ದಿನ ನನ್ಗೆ ದೇವ್ರು ಕೊಟ್ಟಿದ್ದಾರೆ, ಈ ಒಂದು ದಿನ ನಾನು ಉಪವಾಸ ಇದ್ದ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಊಟ ತ್ಯಾಗ ಮಾಡಿ, ಬಟ್ಟೆ ತ್ಯಾಗ ಮಾಡಿ, ಸಮಯ ತ್ಯಾಗ ಮಾಡಿ ದೇವ್ರ ಹತ್ರ ಒಂದು ದಿವಸ ಕುತ್ಕೊಳ್ಳೋಣ, ಆತ್ಮ ಕೃತಜ್ಞತೆಯುಳ್ಳವರಾಗಿ ಪ್ರಾರ್ಥನೆ ಮಾಡೋಣ. ಯಾರಾದ್ರೂ ಸೇವೆ ಮಾಡ್ತಿದ್ರೆ ಅವ್ರ ಜೊತೆಗೆ ಸೇವೆಯಲ್ಲಿ ಹೋಗೋಣ. ಒಂದು ದಿವಸ ಆದ್ರೂ ಆ ಶ್ರೀಮಂತ ಯೋಚನೆ ಮಾಡಿದ್ನ? ನಮ್ಮ ಜೀವಿತಗಳಲ್ಲಿ ದೇವರು ಏನನ್ನ ಕೊಟ್ಟಿದ್ರೆ ಅದ್ರ ಮೇಲೆ ನಾವು ಲಕ್ಷ್ಯ ಇರಬಾರ್ದು. ಅದೆಲ್ಲ ಸಿಕ್ಕಿದ ಮೇಲೆ ನಮ್ಮ ಜೀವಿತ ಹೆಂಗಿರ್ಬೇಕಂತ ನಾವು ಯೋಚನೆ ಮಾಡ್ಬೇಕಿದ್ದೀನ. ಒಂದು ದಿವಸ ಕೂಡ ಪ್ರತಿದಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಆಯ್ತು. 7 ದಿವಸ ಮನುಷ್ಯನಿಗೆ ದೇವರು ಕೊಟ್ರೆ ಆ 7 ದಿವಸದಲ್ಲಿ ಒಂದು ದಿವಸ ಕೂಡ ದೇವರಿಗೆ ಸಮಯ ಇಲ್ಲ ಅವನ ಹತ್ರ. ಅಷ್ಟು ಬಿಸಿ ಇದ್ದಾನೆ ಅವನು. ಎದಕ್ಕೆ?
ಸುಖ ಸಂತೋಷದಲ್ಲಿ ಜೀವನ ಕಳೀಲಿಕ್ಕೆ. ಕೇವಲ ಸುಖ ಸಂತೋಷ, ಕೇವಲ ತನ್ನ ಪ್ರಪಂಚ, ತನಗೆ ಅಂತ ಒಂದು ಪ್ರಪಂಚ ಮಾಡ್ಕೊಂಡಿರ್ತಾನೆ. ಆ ಪ್ರಪಂಚದಲ್ಲಿ ಆ ವ್ಯಕ್ತಿ ಜೀವನ ಮಾಡ್ತಿರ್ತಾನೆ. ಅದು ಈ ಕಡೆ ಶ್ರೀಮಂತರಾಗಿರ್ಬೋದು, ಈ ಕಡೆ ಜ್ಞಾನವಂತರಾಗಿರ್ಬೋದು, ತಮ್ಮನ್ನ ತಾವು ಜ್ಞಾನಿಗಳನ್ನಾಗಿ ಮಾಡ್ಕೊಂಡವರಾಗಿರ್ಬೋದು, ಈ ಕಡೆ ನಾಸ್ತಿಕರಾಗಿರ್ಬೋದು, ಈ ಕಡೆ ಅನ್ಯರಾಗಿರ್ಬೋದು, ಯಾರೇ ಆಗಿರ್ಲಿ ಕೂಡ ತಮಗೆ ತಾವೇ ಒಂದು ಪ್ರಪಂಚನ ಮಾಡ್ಕೊಂಡು ಆ ಪ್ರಪಂಚದಲ್ಲಿ ನಾನೇ ರಾಜ ನಾನೇ ರಾಣಿ ಅಂತ ದೇವರನ್ನ ಮರೆತು ಜೀವನ ಮಾಡಿದರೆ ಅಂತವರಿಗೆ ಇದೇ ಗತಿ ಪ್ರಿಯರೇ. ಯಾವ ಗತಿ ಅಂದ್ರೆ ಆ ಶ್ರೀಮಂತನನ್ನ ಬೆಂಕಿಯೊಳಗೆ ದೇವರು ಹಾಕಿದ್ರು. ಆ ಬೆಂಕಿಯಲ್ಲಿ ತುಂಬಾ ಕಷ್ಟ ಪಡಬೇಕಾಯ್ತು, ಯಾತನೆ ಪಡಬೇಕಾಯಿತು. ಅಂತ ಪರಿಸ್ಥಿತಿ ನಮ್ಮ ಜೀವಿತಗಳಲ್ಲಿ ಬರಬಾರ್ದು ಅಂತ ಹೇಳಿದ್ರೆ ಇದೇ ದಿನ ನಾವು ಅರ್ಥ ಮಾಡ್ಕೊಳ್ಳೋಣ. ಪ್ರತಿ ಕ್ಷಣದಲ್ಲೂ ಕೂಡ ಯಾವ ವಸ್ತು ನನ್ನ ಹತ್ರ ಇದೆ ಅದರಿಂದ ನಾನು ದೂರ ಆಗ್ತಾ ಇದ್ದೇನಾ, ಅದರಿಂದ ನಾನು ಹತ್ರ ಆಗ್ತಾ ಇದ್ದೇನಾ? ಎಷ್ಟೋ ಜನರಿಗೆ ಮನೆಯಲ್ಲಿ ಟಿವಿ ಇದ್ರೆ ಸಾಕು, ಏನು ಬೇಡ, ದೇವರೇ ಬೇಕಾಗಿಲ್ಲ. ಟಿವಿ ಇದ್ರೆ ಟಿವಿಯಲ್ಲಿ 24 ತಾಸು ಕುತ್ಕೊಂಡಿರ್ತಾರೆ, ಮೊಬೈಲ್ ಅಲ್ಲೇ 24 ತಾಸು ಕುತ್ಕೊಂಡಿರ್ತಾರೆ. ಇನ್ನು ಮನೆಯಲ್ಲಿ ಇನ್ನಿತರ ಎಷ್ಟೋ ಕಾರ್ಯಗಳಿದೆ, ಇನ್ನು ಅದರಲ್ಲಿ ನಾವು ಕುತ್ಕೊಂಡಿದ್ರೆ ದೇವರ ಸ್ಥಾನವನ್ನು ಒಂದು ವೇಳೆ ಆ ವಸ್ತುಗಳು ಕಿತ್ಕೊಳ್ತಾ ಇದೆ ಅಂತ ಹೇಳಿದ್ರೆ ಆ ವಸ್ತು ನಿಮ್ಮ ಜೀವಿತಗಳಲ್ಲಿ ವಿಗ್ರಹವಾಗಿ ಅದು ಮಾರ್ಪಾಡಾಗುತ್ತೆ. ಒಂದು ವೇಳೆ ದೇವರಿಗೆ ಕೊಡುವಂತ ಸಮಯ ನಾವು ಮನುಷ್ಯರೇ ಕೊಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಆ ಮನುಷ್ಯ ನಮ್ಮ ಜೀವಿತಗಳಲ್ಲಿ ಒಂದು ವಿಗ್ರಹವಾಗಿ ನಿಂತ್ಕೊಳ್ತಾನೆ ಹೊರತು ಅದು ಅಮೂಲ್ಯವಾದಂತ ವಸ್ತುವಾಗಿ ನಮ್ಮ ಜೀವಿತಗಳಲ್ಲಿ ಇರಲ್ಲ. ನಮ್ಮ ಜೀವಿತಗಳಲ್ಲಿ ದೇವರು ಮಕ್ಕಳು ಕೊಡ್ತಾರೆ, ಹೆಂಡತಿ ಕೊಡ್ತಾರೆ, ಗಂಡ ಕೊಡ್ತಾರೆ, ಮೊಮ್ಮಕ್ಕಳನ್ನು ಕೊಡ್ತಾರೆ. ದೇವರಿಗಿಂತಲೂ ಕೂಡ ಯಾರು ಈ ಪ್ರಪಂಚದಲ್ಲಿ ದೊಡ್ಡವರಿಲ್ಲ. ಮೊದಲನೇ ಸ್ಥಾನ ದೇವರನ್ನ ನೀವು ನೆನ್ಪಿಟ್ಕೊಳ್ರಿ. ಇದನ್ನ ಈ ವಸ್ತುಗಳನ್ನ ಅನುಭವ ಮಾಡುವಾಗ, ಈ ವಸ್ತುಗಳನ್ನ ನಾವು ಸ್ವೀಕಾರ ಮಾಡ್ಕೊಂಡು ಈ ವಸ್ತುಗಳಲ್ಲಿ ನಾವು ಉಪಯೋಗ ಮಾಡ್ಕೊಳ್ಳುವಾಗ ಈ ವಸ್ತುಗಳು ಯಾವುದೇ ವಸ್ತುಗಳಿದ್ರು ಕೂಡ ಇವು ನಮ್ಮನ್ನ ದೇವರಿಂದ ದೂರ ಮಾಡಬಾರದು, ದೇವರ ಪ್ರಾರ್ಥನೆಯಿಂದ ದೂರ ಮಾಡಬಾರದು, ದೇವರ ಸೇವೆಯಿಂದ ದೂರ ಮಾಡಬಾರದು, ದೇವರ ವಾಕ್ಯಗಳಿಂದ ದೂರ ಮಾಡಬಾರದು, ದೇವರ ಪವಿತ್ರತೆಯಿಂದ ದೂರ ಮಾಡಬಾರದು. ಹೀಗಾಗಿ ಅರ್ಥ ಮಾಡ್ಕೊಳ್ರಿ. ಒಂದನೇದಾಗಿ ಸಿಗುವಂತಹ ಎಲ್ಲಾ ವಸ್ತುಗಳಿಂದ ಯಾವಾಗಲೂ ಕೂಡ ದೇವರಿಂದ ನಾವು ದೂರ ಆಗ್ಬಾರ್ದು. ಎರಡನೇದಾಗಿ ಸಿಗುವಂತ ಎಲ್ಲಾ ಒಳ್ಳೆಯ ವಸ್ತುಗಳು ಅದು ದೇವರು ನಮಗೆ ಕೊಟ್ಟಿದ್ದಾರೆ ಅನ್ನುವಂತ ಒಂದು ನಂಬಿಕಸ್ಥರಂತ ಆಳು. ಒಬ್ಬನಿಗೆ ನಾಯಿಗೆ ಒಂದು ರೊಟ್ಟಿ ಹಾಕ್ರಿ, ನೀವು 1-2 ದಿನ ಒಂದು ನಾಯಿಗೆ ರೊಟ್ಟಿ ಹಾಕ್ರಿ, 3ನೇ ದಿವಸ ನಿಮ್ಮ ಮನೆ ಹುಡ್ಕೊಂಡು ಬರುತ್ತೆ. ನೀವು ಆ ಓಣಿಯಲ್ಲಿ ಅಡ್ಡಾಡುವಾಗ ನಿಮ್ಮ ಸ್ಮೆಲ್ ಕಂಡಿಡಿಯುತ್ತೆ ಅದು ನಾಯಿ. ಓ, ನನಗೆ ಈ ವ್ಯಕ್ತಿ ರೊಟ್ಟಿ ಕೊಟ್ಟಿದ್ದು. ನಿಮ್ಮ ಹತ್ರ ಬಾಲ ಅಲ್ಲಾಡಿಸ್ಕೊಂಡು ಬಂದಿದ್ದು ನಿಂತ್ಕೊಳ್ತದ. ಯಾರ ಹತ್ರ ಬರಲ್ಲ, ಬರೀ ರೊಟ್ಟಿ ಕೊಟ್ಟವನ ಹತ್ರನೇ ಹೋಗುತ್ತೆ ಬಾಲ ಅಲ್ಲಾಡಿಸ್ಕೊಂಡು. ನಿಜವಾಗಲೂ ಕೂಡ ನಮ್ಮ ಮನೆಗಳಿನ ನಾಯಿಗಳಿರುತ್ತೆ. ನೀವು ಒಂದ್ ವೇಳೆ ನಾಯಿ ಸಾಕಿದ್ರೆ, ಆಕಳು ಸಾಕಿದ್ರೆ ನೀವೆಲ್ಲ ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಆಕಳನ್ನ ನೀವು ಎಲ್ಲಾದ್ರೂ ಬಿಟ್ಟು ಬನ್ರಿ, ಬೆಳಗಿಂದ ಸಾಯಂಕಾಲ ಗಂಡ ಚೆನ್ನಾಗಿ ಮೇಯುತ್ತೆ, ಸಾಯಂಕಾಲ ಆಗಿದ ತಕ್ಷಣ ನಿಮ್ ಮನೆ ಹುಡ್ಕೊಂಡು ಬರುತ್ತೆ ಅದು. ಯಾಕಂದ್ರೆ ಅದಕ್ಕೆ ಒಂದು ನಂಬಿಕೆ ಇದೆ, ಯೋಗ್ಯತೆ, ಆ ವಿಶ್ವಾಸ ಇದೆ ಅದಕ್ಕೆ. ನನ್ನ ಯಜಮಾನ ಅಲ್ಲಿದೆ, ನಾನು ಅಲ್ಲಿ ಹೋಗ್ಬೇಕಂತ. ಅದಕ್ಕೆ ಯಾವಾಗಲೂ ಕೂಡ ಮೆಮರಿ ಪವರ್ ಜಾಸ್ತಿ ಇರುತ್ತೆ ಪ್ರಾಣಿಗಳಿಗೆ. ಆ ನಾಯಿ ಕೂಡ ಗೊತ್ತಿರುತ್ತೆ, ನಾವು ಸಾಕುವಂತ ಒಂದೊಂದು ಪ್ರಾಣಿಗಳು ಕೂಡ ಗೊತ್ತಿರುತ್ತೆ, ಗೊತ್ತಾ? ಮೇಕೆ ಆಗ್ಲಿ, ಕತ್ತೆ ಆಗ್ಲಿ, ಕುದುರೆ ಆಗ್ಲಿ, ಎತ್ತಾಗ್ಲಿ, ನಾಯಿ ಆಗ್ಲಿ, ಬೆಕ್ಕಾಗ್ಲಿ, ಎಲ್ಲಾ ಪ್ರಾಣಿಗಳಿಗೆ ಸೆನ್ಸ್ ಇದೆ, ಯಾರು ನನ್ನ ಯಜಮಾನ ಅಂತ. ನಮಗಿದೆಯಾ ಸೆನ್ಸ್? ನಮ್ಮ ಯಜಮಾನ ಯಾರು, ನಮ್ಮನ್ನ ಆಡಳಿತ ಮಾಡುವಂತವರು ಯಾರು, ನಾವು ಮರೆತೋಗ್ಬಿಟ್ಟಿದ್ದೀವಿ. ನಾವು ಮರೆತು ನಮ್ಮ ಜೀವಿತಗಳನ್ನ ಕಳೀತಾ ಇದ್ದೀವಿ. ಮೂರನೇದಾಗಿ ಎಲ್ಲದನ್ನು ದೇವರು ಕೊಡ್ತಾ ಇದ್ದಾರೆ, ಆ ದೇವರಿಗೆ ಒಂದು ಕೃತಜ್ಞತೆ ಉಳ್ಳವರಾಗಿ ಪ್ರಾರ್ಥನೆ ಮಾಡ್ರಿ. ದೇವರೇ, ನನಗೆ ನೀನು ಕೊಟ್ಟಿದ್ದೀಪ, ನಿನ್ ಸಮ್ಮುಖದಲ್ಲಿ ಬರ್ತೀನಿ. 1 ತಾಸ, 2 ತಾಸ, ಅರ್ಧ ತಾಸ, 10 ನಿಮಿಷನ ಇಷ್ಟಪಟ್ಟು ದೇವರ ಹತ್ರ ಕೂತ್ಕೊಂಡು ಕೃತಜ್ಞತೆ ಉಳ್ಳವರಾಗಿ ದೇವರಿಗೆ ಎಲ್ಲಾ ವಿಷಯಗಳಲ್ಲಿ ಕೃತಜ್ಞತೆಯನ್ನು ಹೇಳುವುದನ್ನ ಕಲೀರಿ. ಒಂದು ವಸ್ತು ನಮ್ಮ ಮನೆಗೆ ಬಂದು, ಒಂದು ಫ್ಯಾನ್ ಬಂದ್ರೆ ದೇವ್ರ ಕೃತಜ್ಞತೆ ಹೇಳ್ರಿ. ಆ ಫ್ಯಾನ್ ಕೊಂಡುಕೊಳ್ಳುವಂತ ಯೋಗ್ಯತೆ ನಮ್ಮಲ್ಲಿ ಇರಲಿಲ್ಲಾಗಿತ್ತು, ಆ ಯೋಗ್ಯತೆ ದೇವರು ನಮ್ಗೆ ಕೊಟ್ಟಿದ್ದಾರೆ. ಅದನ್ನ ಒಳ್ಳೇದಕ್ಕಾಗಿ ಉಪಯೋಗ ಮಾಡ್ಕೊಳ್ರಿ. ಒಂದು ಮನೆಯಲ್ಲಿ ಒಂದು ವಸ್ತು ಟಿವಿ ತಗೊಂಡ್ಬರ್ತಾರ, ಅದಕ್ಕೋಸ್ಕರ ಕೃತಜ್ಞತೆ ಉಳ್ಳವರಿಗೆ ಪ್ರಾರ್ಥನೆ ಮಾಡ್ರಿ. ದೇವರೇ, ಇದನ್ನ ನಾನು ಕೊಟ್ಟಿದ್ಯಾ, ಇದನ್ನ ಕೂಡ ನಿನ್ನ ಕಾರ್ಯಕ್ಕಾಗಿ ನಾನು ಉಪಯೋಗ ಮಾಡ್ಕೊಳ್ತೀನಿ ಅಂತ. ಒಂದು ಮನೆ ಕೊಟ್ರ ಅದಕ್ಕೆ ಕೃತಜ್ಞತೆ ಉಳ್ಳವರಾಗಿರ್ರಿ. ದೇವ್ರಿಗೆ ಕೃತಜ್ಞತೆ ಹೇಳ್ರಿ. ಒಂದು ದಿನ ಕೊಟ್ರ ಕೃತಜ್ಞತೆ ಹೇಳ್ರಿ. ಪ್ರತಿ ಕ್ಷಣದಲ್ಲೂ ಕೂಡ ಕೃತಜ್ಞತೆ ಹೇಳುವಂತವರು ನಾವು ಆಗಿರ್ಬೇಕು. ದಾನಿಯೇಲನ ಗ್ರಂಥ ನೀವು ಓದುವಾಗ ಆ ಪರಿಸ್ಥಿತಿ ಒಂದ್ಸತಿ ಯೋಚನೆ ಮಾಡ್ರಿ. ಎಷ್ಟೋ ಬಿಕ್ಕಟ್ಟುಗಳ ಪರಿಸ್ಥಿತಿ ಯಾರಿಗೆ? ದಾನಿಯೇಲನಿಗೆ. ಆದ್ರೆ ಬೈಬಲ್ ಹೇಳುತ್ತೆ, ಯಥಾ ಪ್ರಕಾರ 6ನೇ ಅಧ್ಯಾಯ 10ನೇ ವಚನ ಹೋಗಿ ನೋಡ್ರಿ. ಯಥಾ ಪ್ರಕಾರ ದಾನಿಯೇಲ 3 ದಿನಕ್ಕೆ 3 ಆವರ್ತಿ ಪ್ರಾರ್ಥನೆ ಮಾಡ್ತಿದ್ದಂತೆ. ಅಂತ ಪರಿಸ್ಥಿತಿ ಇದ್ರೂ ಕೂಡ ಆ ಒಂದು ಜಾಗದಲ್ಲಿ ನೀವು ಆ ಅಧ್ಯಯನ ಹೋಗಿ ನೋಡ್ರಿ, ಎಷ್ಟೋ ದೊಡ್ಡ ಒಂದು ಪ್ರಾಬ್ಲಮ್ ಅಲ್ಲಿ ಇದೆ. ಅಷ್ಟು ದೊಡ್ಡ ಪ್ರಾಬ್ಲಮ್ ಇದ್ರೂ ಕೂಡ ದಾನಿಯೇಲ ಏನು ಮಾಡ್ದ ಗೊತ್ತಾ? ಯಥಾ ಪ್ರಕಾರ ಯೆರೂಸಲೇಮಿನ ಕಡೆಗೆ ಮುಖ ಎತ್ತಿ ದೇವರ ಹತ್ರ ಪ್ರಾರ್ಥನೆ ಮಾಡಿದಂತೆ. ಅಂದ್ರೆ ಕಷ್ಟ ಬಂದಾಗ ಕೂಡ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅವನು. ಸಂಕಟ ಬರ್ತಾ ಇದೆ, ಒಂದು ವೇಳೆ ರಾಜನನ್ನ ಸ್ಮರಣೆ ಮಾಡ್ಲಿಲ್ಲ ಅಂದ್ರೆ ನಿಮಗೆ ಪ್ರಾಬ್ಲಮ್ ಇದೆ, ಒಂದು ದಂಡನೆ ಇದೆ, ಆದ್ರೂ ಕೂಡ
ದಾನಿಯೇಲ ಹೆದರ್ಲಿಲ್ಲ, ದೇವರಿಗೆ ಹೋಗಿ ಕೃತಜ್ಞತೆ ಹೇಳ್ದ. ದೇವರೇ, ಕಷ್ಟ ಬಂದ್ರು ಧನ್ಯವಾದ, ಸುಖ ಬಂದ್ರು ಕೂಡ ಧನ್ಯವಾದ. ನಮ್ಮ ಜೀವಿತಗಳಲ್ಲಿ ಎಲ್ಲಾ ವಿಷಯಗಳಲ್ಲಿ ಕೃತಜ್ಞತೆ ಉಳ್ಳವರಾಗಿ ಕೃತಜ್ಞತೆನ ಹೇಳುವಂತಹ ವ್ಯಕ್ತಿಗಳು, ಮಕ್ಕಳು ನಾವಾಗಿರ್ಬೇಕು. ನಮ್ಮಿಂದ ದೇವರು ಆಸೆ ಪಡ್ತಾ ಇದ್ದಾನೆ, ಮಗನೇ ನನ್ನಿಂದ ದೂರ ಆಗ್ಬೇಡ, ನನ್ನನ್ನು ಮರಿಬೇಡ, ಎಲ್ಲದನ್ನ ನಾನೇ ಕೊಡ್ತಾ ಇದ್ದೀನಲ್ಲ, ಒಂದು ಥ್ಯಾಂಕ್ಸ್ ನನ್ನ ಹತ್ರ ನನಗೆ ಹೇಳು, ಒಂದು ಥ್ಯಾಂಕ್ಸ್ ಹೇಳು. ನಿನ್ನ ಕಾರ್ಯದಿಂದ, ಕೆಲಸದಿಂದ ನನಗೆ ಥ್ಯಾಂಕ್ಸ್ ಹೇಳು, ನಿನ್ನ ಬಾಯಿಂದ ಆದ್ರೂ ನನಗೆ ಥ್ಯಾಂಕ್ಸ್ ಹೇಳು. ದೇವರು ಆಸೆ ಪಡ್ತಾ ಇದ್ದಾರೆ. ಒಂದು ವೇಳೆ ಈ 3 ಕಾರ್ಯಗಳನ್ನ ನಮ್ಮ ಜೀವಿತಗಳಲ್ಲಿ ಮಾಡಿಲ್ಲ ಅಂತ ಹೇಳಿದ್ರೆ ನಮ್ಮ ಗತಿ ಕೂಡ ಅದೇ. ನಮ್ಮ ಗತಿ ಏನಾಗುತ್ತೆ? 16ನೇ ಅಧ್ಯಾಯ 25ನೇ ವಚನ. ದೇವರು ಒಂದು ದಿವಸ ಅದೇ ಅಬ್ರಹಾಮನ ಮೂಲಕ ಅಧಿಕಾರ ಕೊಟ್ಟಿದ್ದಾರೆ. ಅದೇ ಅಬ್ರಹಾಮನ ಮೂಲಕ ನಮಗೂ ಕೂಡ ಇದೇ ಮಾತು ಸಿಗುತ್ತೆ. ದೇವರೇ, ನಾನು ತಪ್ಪು ಮಾಡಿದ್ದೀನಿ, ಅಯ್ಯೋ ನನ್ಗೆ ಗೊತ್ತಿರ್ಲಿಲ್ಲ, ನಾನು ನರಕದಲ್ಲಿ ಬಂದು ಬಿಟ್ಟಿದ್ದೀನಿ, ಬೆಂಕಿಯಲ್ಲಿ ಬಿದ್ದಿದ್ದೀನಿ. ಅಬ್ರಹಾಮನ ತರನೇ ಇನ್ನೊಬ್ರು ಯಾರಾದ್ರೂ ಬಂದು ಹೇಳ್ತಾರೆ ನಮ್ಗೆ, ಏನಂದ್ರೆ, ಮಗನೇ ಅಲ್ಲ, ಅಲ್ಲಿ ಏನಿದೆ, ಕಂದ ಕಂದ ಅಂತ ಇದೆಯಲ್ಲ, ಕಂದ ನೀನು ಆಶಿಸಿದ ಸುಖವನ್ನು ನಿನ್ನ ಜೀವಮಾನದಲ್ಲಿ ಹೊಂದಿದಿ. ನೀನು ಯಾವುದನ್ನ ಆಸೆ ಪಟ್ಟಿಯೋ ಅದನ್ನೇ ಸುಖ ಪಟ್ಟಿ. ನೀನು ಬರೇ ಸುಖದಲ್ಲಿ ಜೀವನ ಮಾಡ್ಲಿಕ್ಕೆ ಆಸೆ ಪಟ್ಟೆ, ಸುಖ ಪಟ್ಟಿ ಜೀವಮಾನದಲ್ಲಿ ಹೊಂದಿದಿ. ಹಾಗೆ ಲಾಜರನು ಕಷ್ಟವನ್ನು ಹೊಂದಿದನು ಎಂಬುದನ್ನು ನೆನಪಿಗೆ ತಂದುಕೋ. ಈಗಲಾದರೂ ಇಲ್ಲಿ ಇವನಿಗೆ ಸಮಾಧಾನ, ಆದರೆ ನಿನಗೆ ಸಂಕಟ. ಒಂದು ವೇಳೆ ಈ ಪ್ರಪಂಚದಲ್ಲಿ ದೇವರನ್ನ ಬಿಟ್ಟು, ದೇವರನ್ನ ಮರೆತು, ದೇವರಿಗೆ ಕೃತಜ್ಞತೆ ಉಳ್ಳವರಾಗಿ ಜೀವನ ಮಾಡ್ದೇನೆ ನಾವು ಬರೀ ಕೇವಲ ಸುಖ ಸಂತೋಷಗಳಲ್ಲಿ ದೇವರು ಕೊಟ್ಟದ್ದನ್ನ ಅನುಭವಿಸುತ್ತಾ ದೇವರಿಗೆ ನಾವು ಎದುರಾಗಿ ಜೀವನ ಮಾಡಿದ್ರೆ ಒಂದು ದಿವಸ ದೊಡ್ಡ ಸಂಕಟ ಪಡ್ಬೇಕಾಗುತ್ತೆ. ಇದು ಎಲ್ಲ ಮನುಷ್ಯರಿಗಿದೆ. ಇವಾಗೇನೋ ನಾವು ದೊಡ್ಡ ತೋಪು, ನಾವು ಜ್ಞಾನವಂತರು, ನಾವು ಬುದ್ಧಿವಂತರು, ನಾವು ಅಂತವ್ರು ಇಂಥವ್ರು, ನಮ್ ದೊಡ್ಡ ಏನಂದ್ರೆ ತಮ್ಮನ್ನ ತಾವು ಹೊಗಳ್ಕೊಂಡು ಏನೇನಲ್ಲ ಎಲ್ಲಾ ಏನಂದ್ರೆ ಹಿಂದಿಯಲ್ಲಿ ಡಿಂಡೋರ ಪಿಟ್ನ ಅಂತಾರೆ, ಏನಾದ್ರು ಡೋಲ್ ಬಡ್ಸ್ಕೊಳ್ಬೋದು. ಆದ್ರೆ ಒಂದು ದಿವಸ ಸಂಕಟ ಪಡುವಾಗ ಗೊತ್ತಾಗುತ್ತೆ ನಾವೆಲ್ಲ ಏನ್ ತಪ್ಪು ಮಾಡಿದೀವಿ ಅಂತ. ಹೀಗಾಗಿ ತಪ್ಪುಗಳನ್ನ ಮಾಡ್ದೇನೆ ದೇವರ ಮಾತುಗಳನ್ನ ನೆನ್ಪಿಟ್ಕೊಳ್ಳೋಣ. ದೇವರಿಂದ ದೂರ ಆಗ್ಬೇಡ್ರಿ, ದೇವರನ್ನ ಮರಿಬೇಡ್ರಿ. ದೇವರಿಗೆ ಕೃತಜ್ಞತೆ ಉಳ್ಳವರಾಗಿ ಜೀವನ ಮಾಡ್ತಾ ಆತನಿಗೆ ಪ್ರತಿದಿನ ಕ್ಷಣ ಕ್ಷಣದಲ್ಲೂ ಕೂಡ ಕೃತಜ್ಞತೆ ಹೇಳಿ ಜೀವನ ಮಾಡೋದನ್ನ ನಾವು ಕಲಿಯೋಣ. ದೇವರ ಈ ವಾಕ್ಯಗಳ ಮೂಲಕ ನಿಮ್ಮೆಲ್ಲರನ್ನು ಕೂಡ ಆಶೀರ್ವಾದ ಮಾಡಲಿ. ಮುಂದಿನ ಸಮಯವನ್ನ ನಾನು ತಂದೆಯವರಿಗೆ ಬಿಟ್ಕೊಡ್ತೇನೆ. ಪ್ರೈಸ್ ಲಾರ್ಡ್. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇನೆ. ಬಹಳ ಸುಂದರವಾದಂಥ ಒಂದು ಸಂದೇಶವನ್ನು ನಾವು ಈ ದಿನ ಕೇಳಿದ್ದೀವಿ. ದೇವರು ಇನ್ನೂ ಹೆಚ್ಚಾಗಿ ಮಗನನ್ನು ಆಶೀರ್ವದಿಸಲಿ, ಸೇವೆಯಲ್ಲಿ ಹೆಚ್ಚಾಗಿ ನಡೆಸಲಿ. ನಾವು ಒಬ್ಬರಿಗೊಬ್ಬರು ಮತ್ತು ಈ ಆನ್ಲೈನಲ್ಲಿ ಒಬ್ಬರಿಗೊಬ್ಬರು ನಾವು ವಾಕ್ಯಗಳನ್ನು ಹೇಳಿಕೊಳ್ಳುತ್ತಾ, ಪ್ರಾರ್ಥನೆ ಮಾಡುತ್ತಾ, ಹಾಡಿ ಆರಾಧಿಸುತ್ತಾ ನಾವು ಕರ್ತನ ಬರೋಣದವರೆಗೂ ಹೀಗೆ ಸಮಯ ನಾವು ಕಳೆಯುವುದು ಬಹಳ ನಮಗೆ ಒಳ್ಳೆಯ ಭಾಗ್ಯವಾಗಿದೆ ಪ್ರಿಯರೇ. ಅದಕ್ಕಾಗಿ ನೀವೆಲ್ಲರೂ ಕೂಡ ಬೇಸರಗೊಳ್ಳದೆ ಪ್ರತಿದಿನ ಉತ್ಸಾಹದಿಂದ ಈ ಆನ್ಲೈನಲ್ಲಿ ನೀವೆಲ್ಲರೂ ಕೂಡಿ ಆಸಕ್ತಿಯಿಂದ ನಾವು ದೇವರನ್ನು ಆರಾಧಿಸೋಣ, ಪ್ರಾರ್ಥಿಸೋಣ. ಮತ್ತು ನಾವು ದೇವರ ವಾಕ್ಯಗಳನ್ನು ಒಬ್ಬೊಬ್ಬರ ಮೂಲಕವಾಗಿ ದೇವರು ತಿಳಿಸುವಂಥ ವಾಕ್ಯಗಳನ್ನು ನಾವು ತಿಳಿದುಕೊಳ್ಳೋಣ. ಆದರೆ ಬರುವಂಥ ಎಲ್ಲ ಕ್ರೆಡಿಟು ನಮಗೆ ಬೇಡ, ಅದು ಕರ್ತನಾದಂಥ ಯೇಸು ಕ್ರಿಸ್ತನಿಗೆ ಇರಲಿ. ಯಾಕಂದರೆ ನಾವು ಇದನ್ನು ಬದುಕಿದ್ದೇವೆಂದರೆ ದೇವರ ಕೃಪೆ, ನಾವು ಮಾತಾಡ್ತಾ ಇದ್ದೇವೆಂದರೆ ದೇವರ ಕೃಪೆ, ನಾವು ಜೀವಿಸ್ತಾ ಇದ್ದೇವೆಂದರೆ ದೇವರ ಕೃಪೆ, ನಾವೆಲ್ಲ ಹೊಂದಿಕೊಂಡಿದ್ದೇವೆಂದರೆ ದೇವರ ಕೃಪೆ. ಅದಕ್ಕಾಗಿ ಎಲ್ಲ ಮಹಿಮೆ, ಘನಮಾನ ಮಹಿಮೆಗಳು ದೇವರಿಗೆ ಸಲ್ಲಲಿ. ದೇವರಿಗೆ ಸ್ತೋತ್ರ. ಉತ್ತಮವಾಗಿ ನಾವು ಇದನ್ನ ಪ್ರಸಂಗ ಕೇಳಿದ್ದೇವೆ. ದೇವರು ತನ್ನ ಮಕ್ಕಳು ಯಾವಾಗಲೂ ಕೇವಲವಾಗಿ ಇರಬಾರ್ದು, ಹೀನ ಸ್ಥಿತಿಯಲ್ಲಿರಬಾರ್ದು ಅನ್ನುವಂಥ ಒಂದು ಆಸೆ ದೇವರದು. ಉನ್ನತವಾಗಿಡಬೇಕು ನನ್ನ ಮಕ್ಕಳನ್ನಂತ. ಇವತ್ತು ಯಾವ ತಂದೆ ತಾಯಿ ಕೂಡ ತಾನು ಚೆಂದಾಗಿದ್ದು ಮಕ್ಕಳನ್ನು ಹೀನವಾದ ಬಟ್ಟೆಗಳನ್ನು ಹಾಕಂಗಿಲ್ಲ. ಅದಕ್ಕೆ ದೇವರು ಕೂಡ ಯಾವಾಗಲೂ ತನ್ನ ಮಕ್ಕಳು ಉನ್ನತವಾಗಿರಬೇಕು, ಉತ್ತಮವಾಗಿರಬೇಕು, ಯಾರನ್ನೂ ಕೂಡ ಕೈ ಚಾಚುವಂಥ ಸ್ಥಿತಿಯಲ್ಲಿರಬಾರ್ದು ಅಂತ ದೇವರು ತನ್ನ ಎಲ್ಲ ಪ್ರತಿಯೊಂದು ತನ್ನ ಮಕ್ಕಳಿಗೆ ಕೊಟ್ಟೇ ಕೊಡ್ತಾನೆ. ಯಾಕಂದರೆ ನಾವು ಒಂದು ವಾಕ್ಯ ನಾನು ಓದ್ತೇನೆ.
ಫಿಲಿಪ್ಪಿ ಪತ್ರಿಕೆ 4ನೇ ಅಧ್ಯಾಯದ 19ನೇ ವಚನದಲ್ಲಿ, ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು ಎಂಬುದಾಗಿ. ದೇವರು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ತನ್ನ ಮಕ್ಕಳ ಪ್ರತಿಯೊಂದು ಕೊರತೆಗಳನ್ನು ನಿವಾರಣೆ ಮಾಡ್ತಾನೆ. ಅದಕ್ಕೆ ಪ್ರಿಯರೇ, ನಾವು ಹೊಟ್ಟೆ ತುಂಬಿದಾಗ ದೇವರನ್ನು ಮರಿಬಾರ್ದು. ಹೊಸೆಯ ಪ್ರವಾದನೆ ಪುಸ್ತಕದಲ್ಲಿ ಹಂಗೆ ನಾವು ಓದ್ಕೊಳ್ತೇವೆ. ಇಸ್ರಾಯೇಲರು ಏನು ಮಾಡಿದ್ರು? ಆ ಹಸಿವೆ ಆದಾಗ ದೇವರಿಗೆ ಮೊರೆ ಇಟ್ಟರು, ಕೂಗಾಡಿದ್ರು. ಆ ದೇವರು ಎಲ್ಲ ಸಮೃದ್ಧಿಯಾಗಿ ಕೊಟ್ಟ ನಂತರ ಹೊಟ್ಟೆ ತುಂಬ್ತಲ್ಲ, ಆವಾಗ ದೇವರನ್ನ ಬಿಟ್ಟುಬಿಟ್ರು. ಅದಕ್ಕೆ ಅಂಥವ್ರು ನಾವು ಆಗೋದಿಲ್ಲ. ನಾವು ದೇವರು ಮಾಡಿದ ಉಪಕಾರಗಳನ್ನು ನೆನೆಸಿಕೊಂಡು ನಾವು ದೇವರಿಗೆ ವಿಧೇಯರಾಗಿ ನಾವು ಇನ್ನೂ ಹೆಚ್ಚೆಚ್ಚಾಗಿ ನಾವು ದೇವರ ಸಮ್ಮುಖದಲ್ಲಿ ನಾವು ಬರೋಣ, ದೇವರಿಗೆ ಮಹಿಮೆ ಸಲ್ಲಿಸೋಣ. ನಿಜವಾಗಲೂ ಈ ದಿನ ನಾವು ಕೇಳಿದಂಥ ದೈವ ಸಂದೇಶವನ್ನು ನಾವೆಲ್ಲರೂ ಹೃದಯದಲ್ಲಿಟ್ಟುಕೊಂಡು ನಾವು ಎಂಥವರಾಗಿ ಜೀವಿಸಬೇಕು ಅನ್ನೋದನ್ನು ಇವತ್ತು ತಿಳ್ಕೊಂಡು ನಾವು ಜೀವಿಸೋಣ. ಯಾರು ದೇವರ ಮುಂದೆ ದೊಡ್ಡವರು ಅಲ್ಲ, ಸಣ್ಣವರು ಅಲ್ಲ. ದೇವರು ಎಲ್ಲರನ್ನ ಸರಿ ಸಮಾನವಾಗಿ ಸೇರಿಸಿದ್ದಾನೆ. ಇವತ್ತು ಬುದ್ಧಿವಂತ ಇರಲಿ, ವಯಸ್ಸಲ್ಲಿ ದೊಡ್ಡವ ಇರಲಿ, ಚಿಕ್ಕವ ಇರಲಿ, ಯಾರೇ ಇರಲಿ, ಎಲ್ಲರನ್ನ ತನ್ನ ಮಕ್ಕಳಾಗಿ ಸೇರಿಸಿಕೊಂಡಿದ್ದಾನೆ. ಆದರೆ ನಮಗೆ ನಿಜವಾಗಿ ಒಳ್ಳೆ ರಕ್ಷಕನು ತಂದೆ ಯೇಸು ಸ್ವಾಮಿನೇ ಅಂತ ತಿಳ್ಕೊಂಡು ನಾವು ಈ ದಿನದಲ್ಲಿ ಒಟ್ಟಾಗಿ ಅನ್ಯೋನ್ಯತೆಯಿಂದ ಕೂಡಿ ದೇವರನ್ನ ಮಹಿಮೆ ಪಡಿಸೋಣ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿ ಕೊನೆಯದಾಗಿ ಅಂತ್ಯ ಆಶೀರ್ವಾದದೊಂದಿಗೆ ಈ ಕೂಟವನ್ನು ನಾವು ಮುಗಿಸಿ ಮತ್ತೆ ನಾಳೆ ದೇವ್ರ ಚಿತ್ತ ಇದ್ದರೆ ನಾವು ಬಂದು ಎಲ್ಲರೂ ಕೂಡಿ ಸೇರೋಣ. ದೇವರಿಗೆ ಸ್ತೋತ್ರ. ಮಹಾಪರಿಶುದ್ಧನೇ, ಪ್ರೀತಿಯುಳ್ಳ ತಂದೆಯಾದ ದೇವರೇ, ಈ ದಿನದಲ್ಲಿ ನಿನ್ನ ಮಗನ ಮುಖಾಂತರವಾಗಿ ದೇವರೇ ನೀನೇ ಸಹಾಯಕನಾಗಿದ್ದುಕೊಂಡು ನಿನ್ನ ಆತ್ಮನ ಮೂಲಕ ಮಾತನಾಡಿದಿ. ಹೌದು ಕರ್ತನೆ, ನಾವು ಒಬ್ಬರಿಗೊಬ್ಬರು ನಿನ್ನ ವಾಕ್ಯದಿಂದ ಮಾತಾಡಿಕೊಳ್ಳುವುದು, ನಿನ್ನ ವಾಕ್ಯಗಳ ಪ್ರಕಾರ ನಡೆದುಕೊಳ್ಳುವುದು ನಮಗೆ ಕೊಟ್ಟಂಥ ಒಂದು ವರವಾಗಿದೆ ಸ್ವಾಮಿ. ನನ್ನ ದೇವರೇ, ನಾವು ಕೇಳಿಸಿಕೊಂಡು ಮರೆತು ಹೋಗುವವರಾಗಿರದೆ ದೇವರೇ ನಿನ್ನ ವಾಕ್ಯಗಳನ್ನು, ನಿನ್ನ ಮಾತುಗಳನ್ನು ನಮ್ಮ ಹೃದಯದಲ್ಲಿಟ್ಟುಕೊಂಡು ನಾವು ಜೀವಿಸುವಂತೆ ನಮಗೆ ಸಹಾಯ ಮಾಡಿ ನಡೆಸಪ್ಪ. ಕರ್ತನೆ, ಈ ಆನ್ಲೈನಲ್ಲಿ ಕೂಡಿ ಬಂದಿರುವಂಥ ಎಲ್ಲ ಮಕ್ಕಳನ್ನು ದೇವರೇ ನೀನು ಆಶೀರ್ವದಿಸು ಅಪ್ಪ. ಎಷ್ಟೋ ವೇದನೆಯಲ್ಲಿ, ಸಾಲದ ಬಾಧೆಯಲ್ಲಿ, ಅನೇಕ ಅನಾರೋಗ್ಯದಲ್ಲಿ ಅಪ್ಪ, ದುರ್ಚಟ ದುರಭ್ಯಾಸದಲ್ಲಿ, ಅನೇಕ ಕೊರತೆಗಳಲ್ಲಿ, ಚಿಂತೆ ದುಃಖ ಬಾಧೆಗಳಲ್ಲಿ ಇರುವುದಾದರೆ ಈ ಸಮಯದಲ್ಲಿ ಕರ್ತನೆ, ಬಿಡುಗಡೆ ನಾಯಕನೇ, ಎಲ್ಲವೂ ಕರ್ತನೆ ಬಿಡುಗಡೆ ಮಾಡಿ ನನ್ನ ದೇವರಪ್ಪ ನೀನಿದ್ದುಕೊಂಡು ಎಲ್ಲ ಮಕ್ಕಳ ಕೆಲಸ ಕಾರ್ಯದಲ್ಲಿ, ವ್ಯವಹಾರದಲ್ಲಿ ಕೂಡ ಜಯವನ್ನು ಕೊಟ್ಟು ನಿನ್ನ ಮಕ್ಕಳನ್ನು ಕಾಪಾಡು ಕರ್ತನೆ. ನಿನಗೆ ಸ್ತೋತ್ರಪ್ಪ ತಂದೆ. ಈ ಸಮಯದಲ್ಲಿ ನೀನು ಉತ್ತಮವಾಗಿ ನಡೆಸಿದಕ್ಕಾಗಿ ದೇವರೇ ಅಪ್ಪ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಘನಮಾನ ಮಹಿಮೆಗಳು ನಿನಗೆ ಸಲ್ಲಿಸ್ತೇವೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೇನ್. ನಮ್ಮ ರಕ್ಷಕನು ಒಡೆಯನು ಪ್ರಭು ಆದ ಯೇಸು ಕ್ರಿಸ್ತನ ಕೃಪೆಯು, ಆತನ ಕರುಣೆ, ಶಾಂತಿ, ಸಮಾಧಾನವು ಕೂಡಿ ಬಂದಿರುವಂಥ ಎಲ್ಲ ನಿನ್ನ ಮಕ್ಕಳ ಮೇಲೆ ಯೇಸುವಿನ ಬರೋಣದವರೆಗೂ ನಿತ್ಯ ನಿರಂತರವಾಗಿದ್ದು ಕಾಯ್ದು ಕಾಪಾಡಲಿ. ಆಮೇನ್. ಹಾಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪಾಸ್ಟರ್ ಎಲ್ಲರಿಗೂ